ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನೀವು ಕೊಟ್ಟಿರುವಂಥ ಈ ಆಲೋಚನಾ ವಾಕ್ಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ವಾಕ್ಯಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇನೆ. ನಿಮ್ಮನ್ನು ವಂದಿಸುತ್ತೇನೆ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಮಹಿಮಪಡಿಸುತ್ತೇವೆ. ಸಕಲ ಜ್ಞಾನಕ್ಕೂ ಒಡೆಯವನಾಗಿರುವ ದೇವರೇ, ಸಕಲ ಕೃಪೆಗಳಿಗೂ ಅಧಿಪತಿಯಾಗಿರುವಂಥ ಸರ್ವಶಕ್ತ ದೇವರೇ ನಿಮಗೆ ಸ್ತೋತ್ರ. ಸಕಲ ಕೃಪಾಳುವಾದ ದೇವರೇ ನಿಮಗೆ ಸ್ತೋತ್ರ. ದೇವಾದಿ ದೇವನೇ ನಿಮಗೆ ಸ್ತೋತ್ರ. ಈ ಭಾನುವಾರದಲ್ಲಿ ಈ ವಾಕ್ಯ ಸಂದೇಶದ ಮೂಲಕವಾಗಿ ದೇವರೇ ನೀವು ನಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ಆಲೋಚನೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಈ ವಾಕ್ಯಗಳ ಮೂಲಕವಾಗಿ ನೀವು ನಮ್ಮೊಂದಿಗೆ ಮಾತಾಡು ಸ್ವಾಮಿ. ವಿಶೇಷವಾಗಿ ಮಕ್ಕಳಿಗೆ ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆಗಳಿಗಾಗಿ ನೀವು ಮಾತನಾಡು ಸ್ವಾಮಿ. ಮಕ್ಕಳದನ್ನು ತಿಳಿದುಕೊಳ್ಳುವಂತೆಯೋ ಗ್ರಹಿಸಿಕೊಳ್ಳುವಂತೆಯೋ ಅದನ್ನು ಅರ್ಥ ಮಾಡಿ ಅದರಲ್ಲಿ ಮಕ್ಕಳು ನಿಪುಣರಾಗುವಂತೆಯೋ ದೇವರೇ ಸಹಾಯ ಮಾಡು. ನಿನ್ನ ದಾಸನಾದ ನನ್ನನ್ನು ಒಂದು ಪಾತ್ರೆಯಾಗಿ ಈ ಮಕ್ಕಳೆಲ್ಲರಿಗೋಸ್ಕರ ಒಂದು ಉಪಕರಣವಾಗಿ ದೇವರೇ ನೀವು ಉಪಯೋಗಿಸು ಸ್ವಾಮಿ. ತಂದೆಯೇ, ನಿನ್ನ ಶಿಲುಬೆಯ ನೆರಳಿನಲ್ಲಿ ನನ್ನನ್ನು ಮರೆಮಾಚಿಕೊಳ್ಳಲಿ. ನಮ್ಮ ರಕ್ಷಕನೂ ನಮ್ಮೊಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸರಿ, ನಾವು ಈಗಿನ ವಾಕ್ಯದ ಸಂದೇಶಕ್ಕೆ ಹೋಗೋಣ. ಇವತ್ತಿನ ಧ್ಯಾನಕ್ಕಾಗಿ ನಾವು ಪ್ರಾರಂಭವಾಗಿ ತೆಗೆದುಕೊಳ್ಳುವಂಥ ವಾಕ್ಯ ಭಾಗ ವಿಮೋಚನಕಾಂಡ ಪುಸ್ತಕ 31ನೇ ಅಧ್ಯಾಯ 1-5 ತನಕ ವಾಕ್ಯ ಭಾಗ. ಒಬ್ಬರು ಓದುವರಾಗಿರಲಿ. ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ, ಬೆಳ್ಳಿ, ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನ ಕೆಲಸವನ್ನು ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯೆಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೇಚಲೇಲನೆಂಬವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಪ್ರೈಸ್ ಗಾಡ್. 5 ಕಾರ್ಯ ಅಲ್ಲಿ ನೋಡ್ತಾ ಇದೆ. ಒಂದು, ದಿವ್ಯ ಆತ್ಮನು, ಆಮೇಲೆ ಜ್ಞಾನ, ವಿದ್ಯಾ, ವಿವೇಕ, ಶಿಲ್ಪಶಾಸ್ತ್ರ ಜ್ಞಾನ. ಪ್ರೈಸ್ ಗಾಡ್. ಒಂದು ಸಾರಿ ಕೂಡ ಹೇಳಿ. ದಿವ್ಯಾತ್ಮನು, ಜ್ಞಾನ, ವಿವೇಕ, ವಿದ್ಯಾ, ಶಿಲ್ಪಶಾಸ್ತ್ರ ಜ್ಞಾನ. ಪ್ರೈಸ್ ಗಾಡ್. ಈ 5 ಆಶೀರ್ವಾದಗಳು, 5 ಆಶೀರ್ವಾದಗಳು. ದಿವ್ಯ ಆತ್ಮನು ನಾವೀಗ ಪವಿತ್ರಾತ್ಮರು ಎಂದು ಹೇಳೋದು. ದಿವ್ಯ ಆತ್ಮನು ಅಥವಾ ಪವಿತ್ರಾತ್ಮರು. ಮಕ್ಕಳೇ, ಎಲ್ಲ ಕಾರ್ಯಗಳಿಗೂ ಎಲ್ಲ ವಿಷಯಗಳಲ್ಲಿಯೂ ನಾವು ಮುಂದುವರಲಿಕ್ಕೆ ಫಸ್ಟ್ ನಮಗೆ ಬೇಕಾಗಿರುವುದು ಜೋರ್ಸೆ ತಂದೆ, ಕುಮಾರ, ಪವಿತ್ರಾತ್ಮರೆಂಬ ತ್ರಿತೈಕ ದೇವರಲ್ಲಿ ನಾವು ನಂಬಿಕೆ ಇಟ್ಟಿರೋದು. ತಂದೆ, ಕುಮಾರ, ಪವಿತ್ರಾತ್ಮ. ನಮಗೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಮತ್ತೇನು ಸುವಾರ್ತೆ 28ನೇ ಅಧ್ಯಾಯ 19-20ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ನುಡಿದಿದ್ದಾರೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಅವರಿಗೆ ಕರೆಕ್ಟ್ ತಾನೆ? ಇದು ಯಾವ ಬಿಷಪ್ ಹೇಳಿದಲ್ಲ, ಯಾವ ಪಾಸ್ಟರ್ ಹೇಳಿದಲ್ಲ, ಯಾವ ಬಿಲೀವರ್ ಹೇಳಿದಲ್ಲ, ಯೇಸು ಕ್ರಿಸ್ತನೇ ಹೇಳಿದ ಮಾತು. ಆ ತಂದೆ, ಕುಮಾರ, ಪವಿತ್ರಾತ್ಮನು ಇದೇ ಕ್ರಿಸ್ತ ಯೇಸು. ನೋಡಿ, ಶಿಷ್ಯರುಗಳಿಗೆ ಪುನರುದ್ಧಾನ ಹೊಂದಿದ ಮೇಲೆ ಶಿಷ್ಯರಿಗೆ ಯೇಸು ಸ್ವಾಮಿ ಸ್ವರ್ಗಕ್ಕೆ ಹೋಗಲಿಕ್ಕೆ ಮುಂಚೆ ಹೇಳಿದೆ, ತಂದೆಯು ನಿಮಗೆ ವಾಗ್ದಾನ ಮಾಡಿದನ್ನು ನೀವು ಹೊಂದಿಕೊಳ್ಳಲಿಕ್ಕಾಗಿ
ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಅವರು ಕಾದುಕೊಂಡಿದ್ದರು. ಕಾದುಕೊಂಡಿರುವಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅವರೆಲ್ಲರ ಮೇಲೆ ಯಾರು ಬಂದರು? ಪವಿತ್ರಾತ್ಮ ಬಂದರು. ಹೀಗೆ ತಂದೆ ವಾಗ್ದಾನ ಮಾಡಿರುವ ಪವಿತ್ರಾತ್ಮನು ಯೋವೇಲ್ ಪ್ರವಾದಿಯಲ್ಲಿ ಹೇಳಿದೆ, ಕಡೇ ದಿನದಲ್ಲಿ ಎಲ್ಲರ ಮೇಲೆ ತನ್ನ ಆತ್ಮ ಸುರಿಸುತ್ತೇನೆಂದ ತಂದೆಯ ವಾಗ್ದಾನ. ಅದಕ್ಕಾಗಿ ಇವರು ಕಾದುಕೊಂಡ್ರು. ಕಾದುಕೊಂಡು ಅವರ ಮೇಲೆ ಪಂಚಶತಮ ದಿವಸ ಪವಿತ್ರಾತ್ಮ ಅವರ ಮೇಲೆ ಬಂದರು. ಅವರೆಲ್ಲರೂ ಆತ್ಮಭರಿತರಾಗಿದ್ದರು. ಆವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಪೇತ್ರನಿಂದ ಹೇಳುತ್ತಾನೆ, ಇದು ತಂದೆ ವಾಗ್ದಾನ ಮಾಡಿದ ಯೋವೇಲ್ ಪ್ರವಾದಿಯಲ್ಲಿ ಪ್ರವಾದಿ ಮೂಲಕ ನುಡಿದಿದ ಅದೇ ಮಾತು ಇವತ್ತು ನೆರವೇರ್ತಾ ಇದೆ. ಇವತ್ತು ಪಂಚಶತಮ ದಿವಸ. ಹಲ್ಲೆಲೂಯಾ. ಈ ಪಂಚಶತಮ ದಿವಸದಲ್ಲಿ ಅವರೆಲ್ಲರೂ ಏಕಮನಸ್ಸಾಗಿ ಕೂಡಿತು ವಾಗ್ದಾನ ಮಾಡಿದು ತಂದೆ. ಅದಕ್ಕೆ ಕಾದುಕೊಂಡಿರುವುದು ಹೇಳಿದು ಕುಮಾರನು, ಅದನ್ನು ಒದಗಿಸಿಕೊಟ್ಟಿದ್ದು ಪವಿತ್ರಾತ್ಮನು. ತಂದೆ, ಕುಮಾರ, ಪವಿತ್ರಾತ್ಮ ಇದ್ದಾರೆ. ಈ ಪವಿತ್ರ ಆತ್ಮರು ಹೀಗೆ ನಮ್ಮ ಜೊತೆಯಲ್ಲಿ ಯಾವಾಗಲೂ ನಮ್ಮಲ್ಲಿದ್ದುಕೊಂಡು ಕಾರ್ಯ ನಡೆಸುವನಾಗಿದ್ದಾರೆ ಪವಿತ್ರಾತ್ಮರು. ನಮ್ಮೆಲ್ಲರಲ್ಲಿ ಇರ್ತಾರೆ, ನಮ್ಮಲ್ಲಿರುತ್ತಾರೆ, ನಮ್ಮ ಸಂಗಡ ಇದ್ದಾರೆ, ನಮ್ಮನ್ನು ಜೊತೆಯಾಗಿದ್ದು ನಮ್ಮನ್ನು ನಡೆಸ್ತಾರೆ, ನಮ್ಮ ಒಳಗಡೆ ಆತ್ಮನಾಗಿ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಯೆಹೋವ ದೇವರ ಬಗ್ಗೆ ಅಥವಾ ತಂದೆಯಾದ ದೇವರ ಬಗ್ಗೆನೇ ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇರೋದು. ಆದರೆ ಕುಮಾರನಾದ ಯೇಸು ಕ್ರಿಸ್ತನು ವಾಕ್ಯದ ರೂಪದಲ್ಲಿ ಅದರ ಮಧ್ಯದಲ್ಲಿ ಕಾಣಿಸ್ತಾ ಇದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬವನೇ ನರಾವತಾರ ಎತ್ತಿ ಬಂದಿದ್ದು. ಒಂದಾಗಲಿ ಎಂದ ನುಡಿ, ಆ ವಾಕ್ಯ ದೇವರಾಗಿತ್ತು ಯೇಸು ಕ್ರಿಸ್ತನು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಆದರೆ ಯೇಸು ಎಂದ ಹೆಸರಲ್ಲಿ ಇಲ್ಲ. ಆದಿಯಲ್ಲಿತ್ತು, ಏನೆಂದ ವಾಕ್ಯದಲ್ಲಿತ್ತು. ಆದರೆ ಯೆಹೋವ ದೇವರು, ಯೇಸು ಕ್ರಿಸ್ತನು ಮತ್ತು ಅದೇ ಥರ ಪವಿತ್ರಾತ್ಮನು. ಆದಿ ಸಾಗರದ ಮೇಲೆ, ಜಲ ಸಮೂಹಗಳ ಮೇಲೆ ದೇವರಾತ್ಮನು ಚಲಿಸುತ್ತಾ ಇತ್ತು. ಆದರೆ ಪವಿತ್ರ ಆತ್ಮನ ಬಗ್ಗೆ ಆದಿಕಾಂಡ 1ನೇ ಪುಸ್ತಕ 1ನೇ ಅಧ್ಯಾಯದಲ್ಲಿ 1ನೇ ಭಾಗದಲ್ಲಿ ಪವಿತ್ರಾತ್ಮನ ಬಗ್ಗೆ ಇದೆ. ಆದಿಯಲ್ಲಿ ದೇವರು ತಂದೆ ಬಗ್ಗೆ ಇದೆ. ವಾಕ್ಯ ಒಂದಾಗಲಿ ಎಂದ ವಾಕ್ಯ ಕುಮಾರನು, ಜಲ ಸಮೂಹದಲ್ಲಿ ಚಲಿಸಿದ ಪವಿತ್ರಾತ್ಮನು. ಇದೆಯಾ ತಂದೆ, ಕುಮಾರ, ಪವಿತ್ರಾತ್ಮ ಇದ್ದಾರೆ. ಹಲ್ಲೆಲೂಯಾ. ಆದರೆ ಹೀಗೆ ಹೆಚ್ಚಾಗಿ ನಮ್ಮಲ್ಲಿದ್ದುಕೊಂಡು ನಮ್ಮನ್ನು ಬಲಪಡಿಸೋದು ಪವಿತ್ರಾತ್ಮರು. ಅದು ಯಾಕೆಂದರೆ ಯೇಸು ಸ್ವಾಮಿ ಹೇಳಿದ್ರು, ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ನಾನು ತಂದೆಯ ಬಳಿಯಲ್ಲಿ ಹೋಗಿದ ಮೇಲೆ ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತೇನೆ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮರೇ. ಈಗ ನಮಗೆ ಯಾವಾಗಲೂ ಎಲ್ಲ ವಿಷಯಗಳಲ್ಲಿಯೂ ಸಹಾಯ ಮಾಡಲಿಕ್ಕಾಗಿ ತಂದೆಯೊಂದಿಗೆ ಕುಮಾರನೊಂದಿಗೆ ಹೆಚ್ಚಾಗಿ ಕಾರ್ಯ ನಿರ್ವಹಿಸುವುದು ಪವಿತ್ರಾತ್ಮರೇ. ಈಗ ನಮ್ಮಲ್ಲಿ ಕಾರ್ಯ ನಡೆಸುವುದು ಪವಿತ್ರಾತ್ಮ. ಈಗ ನಮ್ಮಲ್ಲಿ ಕಾರ್ಯ ನಡೆಸುವುದು, ಆದರೆ ತಂದೆಯೊಂದಿಗೆ ಕುಮಾರನೊಂದಿಗೆ ಇದ್ದುಕೊಂಡೇ ಪವಿತ್ರಾತ್ಮ ಕಾರ್ಯ ಮಾಡುವುದು. ಆದರೆ ಪವಿತ್ರಾತ್ಮನು ನಮಗೆ ಬೇರೊಬ್ಬ ಸಹಾಯಕನಾಗಿ ಸದಾ ಇದ್ದಾರೆ. ಓಕೆ, ನಾನೇ ಆಗಲಿ ನೀವೇ ಆಗಲಿ ಎಲ್ಲ ಕಾರ್ಯಗಳು ಸಕ್ಸಸ್ ಆಗಲಿಕ್ಕೆ ಹೀಗೆ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮನ್ನು ಅದಕ್ಕೆ ಶಕ್ತಿಪಡಿಸುವ, ನಮಗೆ ಅದಕ್ಕೆ ಬಲಪಡಿಸುವ ನಮ್ಮ ಸಹಾಯಕನು ಯಾರು ಅಂತ ಹೇಳಿದ್ರೆ ಪವಿತ್ರಾತ್ಮನೇ. ಮಕ್ಕಳೇ, ಏನೆಲ್ಲ ಮಾಡಿದರು ಪವಿತ್ರಾತ್ಮನ ಸಹಾಯ ಇಲ್ಲದೆ ನಮಗೆ ಮುಂದುವರಲಿಕ್ಕಾಗಲ್ಲ. ಎಷ್ಟೆಲ್ಲ ಏನೆಲ್ಲ ಪ್ರಯತ್ನ ಪಟ್ಟಿದ್ದರು, ನಮಗೆ ಸಪೋರ್ಟ್ ಆಗಿ ಪ್ರಯತ್ನ ನಮ್ಮದು ಇರುವಾಗ ಆ ಪ್ರಯತ್ನಕ್ಕೆ ನಮಗೆ ಬೆಂಬಲವಾಗಿ ಕೊಡುವಂಥದ್ದು ಪವಿತ್ರಾತ್ಮರು. ಓಕೆ, ಇಷ್ಟು ಅರ್ಥ ಆಯ್ತಾ? ಸರಿ. ಈ ಪವಿತ್ರಾತ್ಮರು ನೋಡಿ, ಬೆಸಲೇಲೆಂಬ ಯೌವನಸ್ಥನಿಗೆ ದೇವರು ದಿವ್ಯ ಆತ್ಮ ಕೊಟ್ಟರು, ಪವಿತ್ರ ಆತ್ಮ ಕೊಟ್ಟರು. ಫಸ್ಟ್ ಏನು ಹೇಳಿದೆ?
ದಿವ್ಯಾತ್ಮ. ದಿವ್ಯಾತ್ಮನಿಂದಲೇ ಎಲ್ಲ ಮಾಡಲಿಕ್ಕೆ ಸಾಧ್ಯ. ನಮ್ಮೆಲ್ಲರಿಗೂ ದಿವ್ಯಾತ್ಮ ಬೇಕು. ಮಕ್ಕಳೇ, ನೀವು ಓದುತ್ತಾ ಇದ್ದೀರಿ, ಜ್ಞಾನ ಬೇಕು, ನನಗೆ ಒಳ್ಳೆ ಪರ್ಸೆಂಟೇಜ್ ಬೇಕು, ಓದುತ್ತಾ ಇದ್ದೀರಿ. ಈ ಓದುವಂಥದ್ದು ನಿಮ್ಮ ಬುದ್ಧಿಯಲ್ಲಿ ಇರುವಂತೆಯೂ ಅದು ಎಕ್ಸಾಮಿನ ಸಮಯದಲ್ಲಿ ಜ್ಞಾಪಕಪಡಿಸಿ ಅದು ಪೇಪರಲ್ಲಿ ಬರೆಯುವಂತೆಯೂ ನಿಮಗೆ ಸಹಾಯ ಮಾಡಬೇಕಂದ್ರೆ ಪವಿತ್ರಾತ್ಮ ಬೇಕು. ನೀವು ಕಷ್ಟಪಟ್ಟು ಓದಬಹುದು, ಅದು ಬೈಹಾರ್ಟ್ ಮಾಡಬಹುದು, ಆದರೆ ಅದು ಉಪಯೋಗಕ್ಕೆ ಬರಬೇಕಂದ್ರೆ ಯಾರ ಸಹಾಯ ಬೇಕು? ದ ಫಸ್ಟ್ ಪವಿತ್ರಾತ್ಮನು. ಆ ಪವಿತ್ರಾತ್ಮನಿಂದ ನಮಗೆ ಸಿಕ್ಕೋದು ಎರಡನೇದು ಏನು ಹೇಳ್ತಾ ಇದ್ದಾರೆ? ಜ್ಞಾನ. ನೋಡಿ, ಜ್ಞಾನ ಯಾರು ಕೊಡೋದು? ದೇವರು ಕೊಡುವಂಥ ವರ. ಆ ಜ್ಞಾನ ಪಡ್ಕೊಳ್ಳಲಿಕ್ಕೆ ನಾವು ಶಾಲೆಗೆ ಹೋಗ್ತೀರಿ, ವಿದ್ಯೆ ಕಲಿಯಲಿಕ್ಕೆ ಸ್ಕೂಲಿಗೆಲ್ಲ ಹೋಗ್ತೀರಿ ಅಷ್ಟೇ. ಆದರೆ ಆ ಕೊಡುವುದು ಯಾರು? ಕೊಡುವುದು ಯಾರು? ದೇವರ ಜ್ಞಾನ ನಮಗೆ ಅದು ಪಡೆದುಕೊಳ್ಳಿಕ್ಕೆ ನಮಗೆ ತೋರಿಸಿಕೊಡುವಂಥ ಗುರುಗಳು, ಅವರನ್ನು ರೆಸ್ಪೆಕ್ಟ್ ಮಾಡಬೇಕು, ಗೌರವಿಸಬೇಕು. ಸರಿ, ಈಗ ಜ್ಞಾನ ಎಲ್ಲಿಂದ ಬರೋದು? ದೇವರಿಂದ ಬರೋದು. ಮಕ್ಕಳೇ, ನೀವು ಫೀಸ್ ಕಟ್ಟಿದೆ ಅಂತ ಹೇಳ್ಕೊಂಡು ಪರ್ಸೆಂಟೇಜ್ ಬರಲ್ಲ. ಫಸ್ಟು ದಿವ್ಯಾತ್ಮ ಜ್ಞಾನ, ಆಮೇಲೆ ಮೂರನೇದು ವಿದ್ಯಾ. ವಿದ್ಯಾಭ್ಯಾಸ ಎಂದು ವಿದ್ಯಾಭ್ಯಾಸ. ನಾವು ವಿದ್ಯಾ ಅಭ್ಯಾಸ ಮಾಡೋದು ನಾವು ಮಾಡ್ಬೋದು, ಮಾಸ್ಟರ್ಗಳು ಅಭ್ಯಾಸ ಮಾಡಿಸ್ಬೋದು. ಆದರೆ ಅದು ನಮಗೆ ಅರಿವಾಗಬೇಕಂದರೆ ದೇವರು ಕೊಡಬೇಕು. 7 ಮಕ್ಕಳೇ, 1 ದಿವ್ಯಾತ್ಮ, ಪವಿತ್ರಾತ್ಮನಿಂದಲೇ ಎಲ್ಲ ಸಾಧ್ಯ. 2 ಜ್ಞಾನ, ದೇವರಿಂದಲೇ ಜ್ಞಾನ. 3 ವಿದ್ಯಾಭ್ಯಾಸ, ದೇವರಿಂದಲೇ ವಿದ್ಯಾಭ್ಯಾಸ. 4ನೇದು ವಿವೇಕ. ಆದರೆ ವಿವೇಕ ಅಂದ್ರೆ ಏನು? ವಿವೇಕ ಎಂಬುದು ತಿಳುವಳಿಕೆಯಿಂದ, ಇನ್ನೊಂದು ಮಾತಲ್ಲಿ ಹೇಳ್ತೀನಿ, ಯಾವುದು ಹೇಗೆ ಹೆಂಗೆ ಎಂಬುದನ್ನೇ ವಿವೇಕ ಅಂತ ಹೇಳೋದು. ನಿನಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ ಅಂತ ಕೇಳುವುದೇ, ಅದು ಆ ಬುದ್ಧಿ ಅಲ್ಲ. ಇದು ಸ್ವಲ್ಪ ಆದ್ರೂ ಬುದ್ಧಿ, ಸ್ವಲ್ಪ ವಿವೇಕ ಇದೆಯಾ, ತಿಳುವಳಿಕೆ ಇದೆಯಾ ಅಂತ ಅರ್ಥ. ನೋಡಿ, ತಿಳುವಳಿಕೆ ಇದು ಹೇಗೆ ಅದು ಹೇಗೆ ಎಂಬುದನ್ನು ಗ್ರಹಿಸಿಕೊಳ್ಳಬೇಕಂದ್ರೆ ಅದಕ್ಕೆ ದೇವರು ಕೊಡುವ ವಿವೇಕ ಇರಬೇಕು. ಇಲ್ಲಿದ್ದೀರಾ? ಇದು ಎಲ್ಲಿಂದ ಬರೋದು? ದೇವರಿಂದ ಬರುವುದು. ಮಕ್ಕಳೇ, ವಿವೇಕ, ನಾವು ಈ ವಿವೇಕ ಅಂದರೆ ಬುದ್ಧಿ, ವಿದ್ಯಾಭ್ಯಾಸ ದೊಡ್ಡದು, ಜ್ಞಾನ ದೊಡ್ಡದು, ಪವಿತ್ರಾತ್ಮ ದೊಡ್ಡದು. ವಿವೇಕ ಅದನ್ನೇ ಅಷ್ಟು ಇಲ್ಲ ಅಂತ ತಿಳ್ಕೊಳ್ಬೇಡ. ವಿವೇಕ ಇಲ್ಲದರಿಂದಲೇ ಅನೇಕ ಸಂದರ್ಭಗಳಲ್ಲಿ ನಮಗೆ ಮಿಸ್ಟೇಕ್ ಆಗಿಬಿಡೋದು. ಸಹೋದರಿಯವರೇ, ಕುಟುಂಬದಲ್ಲಿ ವಿವೇಕ ಇಲ್ಲದ ಒಂದು ಮಾತಿನಿಂದ ಕುಟುಂಬದಲ್ಲಿ ಗಲಿಬಿಲಿ ಆಗುತ್ತದೆ. ನೋಡಿ, ದೊಡ್ಡ ತಪ್ಪಲ್ಲ, ತಿಳುವಳಿಕೆಯಿಂದ ಒಂದು ಮಾತು ಬಂದಿಲ್ಲ. ಸಹೋದರರೇ, ನಿಮ್ಮ ಹೆಂಡತಿಯೊಂದಿಗೆ ತಾಳ್ಮೆಯಿಂದಲೂ ಪ್ರೀತಿಯಿಂದಲೂ ವಿವೇಕದಿಂದಲೂ ವರ್ತಿಸಬೇಕು ಅನ್ನೋದು ಪಾಯಿಂಟ್ ಇದೆ. ವಿವೇಕದಿಂದಲೂ. ಹಾಲೆಲೂಯಾ. ಮಕ್ಕಳೇ, ವಿವೇಕ ಬೇಕು. ನಾವು ತಿಳ್ಕೊಳ್ಳೋದು ವಿವೇಕ ಅದೇನು ದೊಡ್ಡದಲ್ಲ, ಜ್ಞಾನ ಅಂದರೆ ದೊಡ್ಡದು, ವಿದ್ಯಾಭ್ಯಾಸ ಎಜುಕೇಷನ್ ದೊಡ್ಡದು ಅಂತೆಲ್ಲ ಹೇಳಿದ್ರು. ವಿವೇಕನೂ ಮುಖ್ಯವಾಗಿದೆ. ತಿಳುವಳಿಕೆ, ಯಾವುದು ಯಾವಾಗ ಹೇಗೆ ಎಂಬುದನ್ನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮಕ್ಕಳೇ, ಆದರೆ ಈ ವಿವೇಕ ಎಲ್ಲಿಂದ ಬರೋದು? ಇದು ದೇವರಿಂದಲೇ ಬರೋದು. ಇದು ದೇವರಿಂದಲೇ ಬರೋದು. ಯಾವ ಸಮಯದಲ್ಲಿ ಹೇಗಿರಬೇಕು, ಹೆಂಗಿರಬೇಕು ಅಂದದು ದೇವರು ಕೊಡಬೇಕು. ವಿವೇಕ ಬರುವಂಥದ್ದು ದೇವರಿಂದ ಆಗಿದೆ. ಪ್ರೈಸ್ ಗಾಡ್. ಸರಿ, ಎಷ್ಟಾಯಿತು? 4. ಇನ್ನು 5ನೇದು ಶಿಲ್ಪಶಾಸ್ತ್ರ ಜ್ಞಾನ. ನೋಡಿ, ಗಮನಿಸಿ ಎಲ್ಲರೂ, ಶಿಲ್ಪಶಾಸ್ತ್ರ ಜ್ಞಾನ. ಎಲ್ಲ ಕ್ಲಾಸ್ಗಳಲ್ಲಿ ಡ್ರಾಯಿಂಗ್ ಎಂದ ಒಂದು ಪೀರಿಯಡ್ ಇರುತ್ತದೆ. ನಿಮಗೆ ಇದೆಯೋ? ನಮಗಿತ್ತು. ಈಗ ಇದೆಯಾ ಡ್ರಾಯಿಂಗ್ ಪೀರಿಯಡು. ಅದರಲ್ಲಿ ಏನಾದರೂ ಚಿತ್ರ ಬಿಡಿಸಬೇಕು, ಯಾವುದಾದರೂ ಒಂದು ಮಾಡೆಲ್ಗಳು ಕೊಟ್ಟು ಇದನ್ನು ನೀವು ಇದೇ ಥರ ಚಿತ್ರ ಬಿಡಿಸು ಅಂತ ಹೇಳೋದು. ಏನಕ್ಕೆ ಈ ಡ್ರಾಯಿಂಗ್ ಕೊಡೋದು? ಅದು ಏನಕ್ಕೆ ಗೊತ್ತಾ? ನಮ್ಮ ಜ್ಞಾನ ಅಥವಾ ಈ ಶಿಲ್ಪವಿದ್ಯೆ ಅಥವಾ ಕಲೆ, ನಮ್ಮಲ್ಲಿರುವಂಥ ಕಲೆ ಬೆಳವಣಿಗೆ ಆಗಲಿಕ್ಕೆ. ಹಾಲೆಲೂಯಾ. ಕೆಲವರು ಮರದಲ್ಲಿ ಡಿಸೈನ್ ಎಲ್ಲ ಮಾಡಿರುತ್ತದೆ. ಅದಕ್ಕೆ ಆ ಮರದಲ್ಲಿ ಡಿಸೈನ್ ಮಾಡಲಿಕ್ಕೆ ಕೆಲವರಿಗೆ ತುಂಬ ಬೇಗನೆ ಮಾಡಿಬಿಡ್ತಾರೆ. ಹಾಲೆಲೂಯಾ. ಈ ಜ್ಞಾನವು ಯಾರು ಕೊಡೋದು?
ಈ 5 ವಿಧವಾದ ಜ್ಞಾನ ಬೆಸಲೇಲ್ ಎಂಬ ಯೌವನಸ್ಥನಿಗೆ ನಾನು ಕೊಟ್ಟಿದ್ದೇನೆ ಎಂದು ದೇವರು ಹೇಳ್ತಾ ಇದ್ದಾರೆ. ಗಮನಿಸು, ಇದು ಹೇಳಿದು ದೇವರು. ಮೋಶೆಗೆ ದೇವರು ಹೇಳ್ತಾರೆ, ನಾನು ಈಗಾಗಲೇ ಆಲ್ರೆಡಿ ಬೆಸಲೇಲ್ ಎಂಬ ಯೌವನಸ್ಥನ್ನು ಕರೆದು ಅವನಿಗೆ 5 ಆಶೀರ್ವಾದ ಕೊಟ್ಟಾಯಿತು, ಅವನು ನೀ ಬಳಸ್ಕೋ. ಮೋಶೆ ಕೇಳ್ತಾ ಇದ್ದಾರೆ, ಆ ಯೌವನಸ್ಥನು ಬೆಸಲೇಲ್ ಎಂಬ ಯೌವನಸ್ಥನನ್ನು ನೀನು ಉಪಯೋಗಿಸಿಕೊಳ್ಳಿರಿ. ದೇವದರ್ಶನ ಗೂಡಾರ, ಆ ಗೂಡಾರದಲ್ಲಿ ದೇವರ ಮಂಜೂಷ ಪೆಟ್ಟಿಗೆ, ಆ ಮಂಜೂಷ ಪೆಟ್ಟಿಗೆಯಲ್ಲಿ ಬೇಕಾದ ಕೆತ್ತುವ ಕೆಲಸಗಳು, ಚಿನ್ನದ ಕೆಲಸ ನೋಡಿ, ಅಲ್ಲಿ ನೋಡಿ ಏನೆಲ್ಲ ಇದೆ ಅಂತ ನೋಡಿ. ಮೇಲೆ ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸಗಳನ್ನು ಮಾಡುವುದಕ್ಕೂ ಇದೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸಗಳನ್ನು ಮಾಡುವುದಕ್ಕೆ ನಾನು ಬೆಸಲೇಲ್ ಎಂಬ ಯೌವನಸ್ಥನ್ನು ಕರೆದಿದ್ದೇನೆ. ನೋಡಿ, ದೇವರು ಕೊಡೋ ಆಶೀರ್ವಾದ ನೋಡಿ. ವಿಚಿತ್ರವಾಗಿಯೂ ನಯವಾಗಿಯೂ ಕೆಲಸ ಕಲ್ಪಿಸಲಿಕ್ಕೆ ಫಸ್ಟು ಒಳಗಡೆ ಬರಬೇಕು. ಒಳಗಡೆ ಬರುವಂಥದ್ದೇ ಹೊರಗಡೆ ಒಂದು ಚಿತ್ರವಾಗಲಿ ಒಂದು ಡಿಸೈನ್ ಆಗಲಿ ಫಸ್ಟ್ ಮನಸ್ಸಲ್ಲಿ ಬರಬೇಕು. ಇಂಜಿನಿಯರಿಂಗ್ ಪ್ಲಾನ್ಗಳು ಕೊಡ್ತಾರೆ, ಮನೆಯದು ಫ್ರಂಟ್ ಡಿಸೈನು. ಈಗೆಲ್ಲ ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತೆ, ಆದರೆ ಗೂಗಲಲ್ಲಿ ಹಾಕಿರ್ಲಿಕ್ಕೆ ಯಾರೋ ಒಬ್ಬರು ಇರಬೇಕು. ಯಾರೋ ಒಬ್ಬರದು ಅವರಿಗೆ ದೇವರು ಕೊಟ್ಟ ಜ್ಞಾನ ಅವರು ಹಾಕಿಬಿಟ್ಟು ಗೂಗಲಲ್ಲಿ ಹಾಕಿರ್ತದೆ. ಇದು ಮನೆಯದು ಫ್ರಂಟ್ ಡಿಸೈನ್ ಹೀಗಿರಬೇಕು. ಇದು ಎಲ್ಲಿ ಫಸ್ಟ್ ಬರ್ತಾ ಇದೆ ಗೊತ್ತಾ? ಒಬ್ಬರ ಹೃದಯದಲ್ಲಿ, ಮನಸ್ಸಿನಲ್ಲಿ ಬರ್ತಾ ಇದೆ. ಅದು ನಯವಾಗಿಯೂ ವಿಚಿತ್ರವಾಗಿಯೂ ಒಳಗಡೆ ಕಲ್ಪಿಸಿ, ಅದು ಕಲ್ಪಿಸಿ ಆ ಒಳಗಡೆ ಬಂದ ಐಡಿಯಾ ಹೊರಗಡೆ ಅದು ಕಾರ್ಯರೂಪಕ್ಕೆ ತರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಈ ರೀತಿಯಾಗಿ ಮಾಡಲಿಕ್ಕೆ ಬೆಸಲೇಲಿಗೆ ದೇವರು ಜ್ಞಾನ ಕೊಡುವಾಗ ಚಿನ್ನದಲ್ಲಿ ಕೆಲಸ ಮಾಡಲಿಕ್ಕೆ, ಬೆಳ್ಳಿಯಲ್ಲಿ ಕೆಲಸ ಮಾಡಲಿಕ್ಕೆ, ತಾಮ್ರದಲ್ಲಿ ಕೆಲಸ ಮಾಡಲಿಕ್ಕೆ, ಮರಗಳಲ್ಲಿ ಕೆತ್ತಿ ಕೆಲಸ ಮಾಡಲಿಕ್ಕೆ ಮತ್ತು ರತ್ನಗಳಲ್ಲಿ ಕೆಲಸ ಮಾಡಲಿಕ್ಕೆ. ಎಷ್ಟು ಮಕ್ಕಳಿಲ್ಲಿದ್ದೀರಾ? 5 ಕೆಲಸ ಮಾಡಲಿಕ್ಕೆ. ಒಂದು ಸಾರಿ ಹೇಳಿ, 5 ಕೆಲಸ ಏನಿದೆ? ಚಿನ್ನದಲ್ಲಿ ಕೆಲಸ, ಬೆಳ್ಳಿಯಲ್ಲಿ ಕೆಲಸ, ತಾಮ್ರದಲ್ಲಿ ಕೆಲಸ, ರತ್ನಗಳಲ್ಲಿ ಕೆಲಸ, ಮರದಲ್ಲಿ ಕೆಲಸ. ಅಲ್ಲ, ನಾನು ನಿಮ್ಮನ್ನು ಕೇಳ್ತೀನಿ, ಇಲ್ಲಿ ಬಂಗಾರದ ಕೆಲಸ ಮಾಡುವವರು ಮರ ಕೆಲಸ ಮಾಡ್ತಾರಾ? ಬೆಳ್ಳಿಯಲ್ಲಿ ಕೆಲಸ ಮಾಡಿದವರು ತಾಮ್ರದಲ್ಲಿ ದೊಡ್ಡ ಪಾತ್ರೆ ಮಾಡ್ತಾರಾ? ಬಂಗಾರದಲ್ಲಿ ಕೆಲಸ ಮಾಡುವವರಿಗೆ ದೊಡ್ಡ ಪಾತ್ರೆ ಮಾಡಲಿಕ್ಕೆ ಕೊಟ್ಟಿದರೆ ಅವರು ಇರೋದೆಲ್ಲ ಚಿಕ್ಕದಾಗಿ ಮಾಡಿಕೊಡ್ತಾರೆ. ಅವರು ಚಿಕ್ಕದು ಮಾಡಿಯೇ ಅವರಿಗೆ ಅದೊಂದು ಟಾಲೆಂಟ್ ಅವರಿಗಿರೋದು. ಹಾಲೆಲೂಯಾ. ಗಮನಿಸಿ, ಆದರೆ ಬೆಸಲೇಲಿಗೆ ದೇವರು ಕೊಟ್ಟಿದ್ದು 5 ವಿಧವಾದ ವರ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಕೆಲಸ ಮಾಡೋರು ಪ್ಲಂಬಿಂಗ್ ಮಾಡಲ್ಲ, ಪ್ಲಂಬಿಂಗ್ ನನಗೆ ಬರಲ್ಲ. ಪ್ಲಂಬಿಂಗ್ ಕೆಲಸ ಮಾಡೋರಿಗೆ ಎಲೆಕ್ಟ್ರಿಕಲ್ ಬರಲ್ಲ. ಪೇಂಟಿಂಗ್ ಕೆಲಸ ಮಾಡೋರಿಗೆ ಗಾರೆ ಕೆಲಸ ಬರಲ್ಲ. ಗಾರೆ ಕೆಲಸ ಮಾಡೋರಿಗೆ ಪೇಂಟಿಂಗ್ ಬರಲ್ಲ. ನೋಡಿ, ಯಾವುದೋ ಒಂದೊಂದಲ್ಲಿ ಮಾತ್ರ ಇದೆ. ಆದರೆ ಬೆಸಲೇಲಿಗೆ ದೇವರು ಜ್ಞಾನ ಕೊಡ್ತಾ ಇದೆ. ನೀ ಚಿನ್ನದಲ್ಲಿ ಕೆಲಸ ಮಾಡ್ತೀರಾ, ಬಂಗ್ಲೆಯಲ್ಲಿ ಮಾಡ್ತೀರಾ, ತಾಮ್ರದಲ್ಲಿ ಮಾಡ್ತೀರಾ, ಮರದಲ್ಲಿ ಕೂಡ ಡಿಸೈನ್ ಕೆತ್ತನೆ ಮಾಡ್ತೀರಾ, ಮತ್ತು ರತ್ನಗಳು, ಆ ರತ್ನ ಅಂದರೆ ರಿಫ್ಲೆಕ್ಟ್ ಮಾಡುವಂಥ ಕಲ್ಲುಗಳಿದೆಯಲ್ಲ, ಆ ರತ್ನ ಕಲ್ಲುಗಳು ಕೂಡ ಕೆತ್ತನೆ ಮಾಡಲಿಕ್ಕೆ ನಿನಗೆ ವರ ಕೊಡ್ತೇನೆ. ಇಲ್ಲಿದ್ದೀರಾ? 5 ಕೆಲಸಕ್ಕೆ 5 ವಿಧವಾದ ಜ್ಞಾನ ದೇವರು ಕೊಟ್ಟಿದ್ದಾರೆ. ಈಗ ನೀವು ಹೇಳಿ, ಇದೇನಾದರೂ ಬೇಕಾ ನಿಮಗೆ? ಬೇಕಾ? 5 ಕೆಲಸಗಳ ತಾಲಂದು ಅದಕ್ಕೆ 5 ವಿಧವಾದ ಆಶೀರ್ವಾದನು ಹೇಳಿ ಆಯಿತು. ನಿಮಗಿದು ಬೇಕಾ? ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಮಗೆ ದೇವರಿಂದ ಈ ವಿಧವಾದ ಆಶೀರ್ವಾದಗಳು ಎಷ್ಟು ಇದೆಯೋ ಅಷ್ಟು ನಮ್ಮ ಲೈಫ್ ಸ್ಮೂತ್ ಆಗಿರ್ತದೆ. ಒಂದು ಉದಾಹರಣೆ ಹೇಳ್ತೀನಿ. ಡ್ರೈವಿಂಗ್ ಚೆನ್ನಾಗಿ ಗೊತ್ತಿದೆ, ಟೈರ್ ಪಂಚರ್ ಆಗಿದರೆ ಅದು ಬಿಚ್ಚಲಿಕ್ಕೆ ಗೊತ್ತಿಲ್ಲ ಅಂದಿದ್ರೆ
ಬೆವರು ಬಂದು ಕಾಯ್ತಾ ಇರ್ತದೆ, ಯಾರಾದರೂ ಬರ್ತಾರಾ ಬಿಚ್ಚಿ ಕೊಡ್ತಾರಾ ಅಂತ. ನಮ್ಮ ಜೀವನದ ಪ್ರತಿಯೊಂದು ವಿಷಯಗಳಲ್ಲಿಯೂ ನೋಡಿ ತಾಲಂತುಗಳು ಕೊಡುವುದು ದೇವರು. ಅದಕ್ಕಾಗಿ ಎಲ್ಲ ವಿಧವಾದ ಕಾರ್ಯಗಳು ಮಾಡಲಿಕ್ಕೆ ಶಕ್ತಿ, ಬಲ, ಸಾಮರ್ಥ್ಯ ಕೊಡುವುದು ದೇವರು. ಅದಕ್ಕಾಗಿ ದೇವರು ತನ್ನ ಪವಿತ್ರಾತ್ಮನ ಕೊಡ್ತಾರೆ, ಜ್ಞಾನ ಕೊಡ್ತಾರೆ, ವಿವೇಕ ಕೊಡ್ತಾರೆ, ತಿಳುವಳಿಕೆ ಕೊಡ್ತಾರೆ, ಶಿಲ್ಪ ವಿದ್ಯಾಶಾಸ್ತ್ರ ಕೊಡ್ತಾರೆ. ಇವುಗಳು ನಮ್ಮಲ್ಲಿ ಇದ್ದರೆ ನಾವು ಸೋತು ಹೋಗಲ್ಲ ಮಕ್ಕಳೇ. ಎಲ್ಲದಕ್ಕಿಂತ ಮೇಲೆ ಫಸ್ಟ್ ಹೇಳಿದ ದಿವ್ಯಾತ್ಮ, ಪವಿತ್ರಾತ್ಮ. ನಾವು ಜ್ಞಾನ, ಬುದ್ಧಿ, ವಿವೇಕಗಳೆಲ್ಲ ಸ್ವಲ್ಪ ಸ್ವಲ್ಪ ಬೇರೆಯವರಿಂದ ನಾವು ಕಲಿಯೋದ್ರ ಕೂಡ ಅದು ಸಂಪೂರ್ಣಗೊಳಿಸಬೇಕಾದ್ರೆ ಪವಿತ್ರಾತ್ಮ ಬೇಕು. ದೇವರಿಗೆ ಸ್ತೋತ್ರ. ಆದರೆ ಈ ಯೌವನಸ್ಥನಿಗೆ 5 ಕೆಲಸ ಮಾಡಲಿಕ್ಕೆ ಕೊಟ್ಟರು, 5 ಆಶೀರ್ವಾದನ ಕೊಟ್ಟರು. ಆದರೆ ಆ ಯೌವನಸ್ಥನ ಯಾರು ಎಂಬುದೇ ಇಲ್ಲಿ ಫೇಮಸ್ಸು. ನೋಡಿ ವಾಕ್ಯ ನೋಡಿ, ನಾನು ಯೆಹೂದ ಕುಲದವನಾದ ಹೂರನ ಮೊಮ್ಮಗನು ಊರಿಯ ಮಗನೂ ಆಗಿರುವ ಬೆಸಲೇಲನನ್ನು ಗೊತ್ತು ಮಾಡಿದ್ದೇನೆ. ಈಗಾಗಲೇ ಸೆಲೆಕ್ಷನ್ ಆಗೋಯ್ತು. ಈ ಬೆಸಲೇಲೆಂಬ ಯೌವನಸ್ಥನಿಗೆ ಈ 5 ಕೆಲಸ ಮಾಡುವ ಶಕ್ತಿಗಳು, ಅದಕ್ಕೆ ಬೇಕಾದ ತಾಲಂತುಗಳು, ಬುದ್ಧಿ ಜ್ಞಾನಗಳು ಕೊಡಲಿಕ್ಕಾಗಿ ಹೇಳುವಾಗ ಬೆಸಲೇಲನ್ನು ಕರೀಲಿಕ್ಕಾಗಿ ಅವನ ತಾತನ ಹೆಸರು ಹೇಳ್ತಾ ಇದ್ದಾರೆ. ಅಲ್ಲಿ ಊರಿನ ಮೊಮ್ಮಗನೂ ಊರಿಯ ಮಗನೂ ಆದ ಬೆಸಲೇಲು. ನಾನು ನಿಮ್ಮನ್ನು ಕೇಳ್ತೀನಿ, ನಮ್ಮ ಅಡ್ರೆಸ್ ಹೇಳುವಾಗ ನಾವು ತಾತನ ಹೆಸರು ಹೇಳ್ತೀರಾ? ಪ್ರಖ್ಯಾತಿಗೆ ಬಂದ ತಾತ ಇದ್ದರೆ ನಾವು ಹೇಳೋದು ಆ ತಾತನ ಮೊಮ್ಮಗನೇ ಇವನು ಅಂತ ಹೇಳ್ತೀನಿ. 5 ತಾಲಂತುಗಳು, ಅದಕ್ಕೆ ಬೇಕಾದ 5 ಆಶೀರ್ವಾದಗಳು ಬಗ್ಗೆ ನಾನು ನಿಮಗೆ ಹೇಳಿದೆ. ಇದು ಹೊಂದಿಕೊಳ್ಳಲಿಕ್ಕೆ ಬೆಸಲೇಲನ್ನು ಸೆಲೆಕ್ಟ್ ಆಗಲಿಕ್ಕೆ ಬೆಸಲೇಲ್ದು ರೆಸ್ಯೂಮ್ ತಕ್ಕೊಂಡಲ್ಲ ಸೆಲೆಕ್ಷನ್ ಆಗಿದೆ. ಅವನು ರೆಸ್ಯೂಮ್ ನೋಡಿಕೊಂಡಲ್ಲ ಸೆಲೆಕ್ಷನ್ ಆಗಿರೋದು, ಯಾರ್ದು ರೆಕಮೆಂಡೇಶನ್ ಮೇಲೆಲ್ಲ ಸೆಲೆಕ್ಷನ್ ಆಗಿರೋದು. ಮತ್ತೆ ಅವನ ತಾತನ ಹೆಸರಿನಲ್ಲಿ ಅವನ ಸೆಲೆಕ್ಷನ್ ಆಯಿತು. ಮಕ್ಕಳಿರ ಬೆಸಲೇಲನ್ನು ಕರೀಲಿಕ್ಕೆ ಅವನು ಗುರುತು ಮಾಡಿ ಅವನು ಕೇಳಲಿಕ್ಕೆ ಮುಂಚೆನೇ ಈ ವರ, ಶಕ್ತಿ, ಆಶೀರ್ವಾದ ಕೊಡಲಿಕ್ಕೆ ಅವನು ಹೇಳೋದು ಅವನ ತಾತನ ಹೆಸರು ಹೇಳಿಕೊಂಡು ಹೇಳ್ತಾನೆ, ಊರಿನ ಮೊಮ್ಮಗನು ಊರಿಯ ಮಗನುವಾದ ಬೆಸಲೇಲು. ಅದಕ್ಕೆ ಊರಿನ ಮೇಲಿರುವಂಥ ದೇವರ ಪ್ರೀತಿ, ದೇವರ ಆಶೀರ್ವಾದ ಈಗ ಮೊಮ್ಮಗನಿಗೆ ಕೊಡ್ತಾ ಇದ್ದಾರೆ. ನಾನು ಹೀಗೆ ದೊಡ್ಡವರಿಗೆ ಹೇಳ್ತಾ ಇದ್ದೀನಿ. ನಾನು ಆವಾಗ ಮಕ್ಕಳಿಗೆ ಹೇಳಿದೆ, ನಿಮ್ಮ ಮಕ್ಕಳು, ನಿಮ್ಮ ಮರಿಮಕ್ಕಳು, ನಿಮ್ಮ ತಲೆಮಾರುಗಳು ಆಶೀರ್ವಾದವಾಗಬೇಕೆಂದರೆ ನೀವು ದೇವರಿಗೆ ಪ್ರಿಯರಾಗಿರಬೇಕು. ನೀವು ದೇವರಿಗೆ ಪ್ರಿಯರಾಗಿದ್ದರೆ ಅದು ನಿಮ್ಮಲ್ಲಿ ಮುಗಿಯಲ್ಲ, ಅದು ನಿಮ್ಮ ತಲೆಮಾರುಗಳಿಗೆ ಬರುತ್ತೆ ಆಶೀರ್ವಾದ. ಓ, ಚಪ್ಪಾಳಿ ಹೊಡೆದು ದೇವರಿಗೆ ಸ್ತೋತ್ರ ಸಲ್ಲಿಸು. ನಾನು ನಂಬಿಕೆಯಲ್ಲಿ ನಡೆದಿದ್ರೆ ಅದು ನನಗೆ ಮಾತ್ರವಲ್ಲ, ನನ್ನ ತಲೆಮಾರಿಗೆ ಇರುತ್ತದೆ. ಹಾಲೆಲೂಯಾ. ಒಂದು ವೇಳೆ ನಿಮ್ಮ ಪೂರ್ವಿಕರು ಒಂದು ವೇಳೆ ಅವರು ಯೇಸು ಕ್ರಿಸ್ತನ್ನು ನಂಬದು ಇರಬಹುದು, ಆದರೆ ಎಲ್ಲೋ ಊರೊಳಗಡೆ ಒಂದು ನ್ಯಾಯ ನೀತಿಯಾಗಿ ಆದರೂ ಅವರು ನಡೆದಿರಬಹುದು. ಆಮೇನ್. ಆ ಪೂರ್ವಿಕರ ಅವರು ಯೇಸು ಕ್ರಿಸ್ತನ ಭಕ್ತರಾಗಿರಲ್ಲ ಒಂದು ವೇಳೆ, ಆದರೂ ಮಾಡುವ ಕಾರ್ಯಗಳಲ್ಲಿ ನಿಯತ್ತವಾಗಿಯೂ ನೀತಿಯಾಗಿಯೂ ಒಂದು ಸಾಮಾನ್ಯವಾದ ರೀತಿಯಲ್ಲೆಲ್ಲ ಮಾಡಿರಬಹುದು. ಅದಕ್ಕೆ ನೀವು ಈ ಸ್ಥಳಕ್ಕೆ ಬರಲಿಕ್ಕೆ ಕಾರಣ ಆಗಿರಬಹುದು. ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ, ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 10ನೇ ವಾಕ್ಯ ಓದಿರಿ. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು ಆರೋನರು ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲ್ಯರು ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದುದರಿಂದ
ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕುಡ್ರಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಹಲ್ಲೆಲೂಯಾ. ಅಮಾಲೇಕ್ಯರು ಯುದ್ಧಕ್ಕೆ ಬಂದಿದ್ದಾರೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತವನ್ನು ಬಿಟ್ಟು ಕಾನಾನಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ಪುರುಷರು? 6 ಲಕ್ಷ ಪುರುಷ, 20 ವಯಸ್ಸಿಗಿಂತ ಮೇಲ್ಪಟ್ಟ 6 ಲಕ್ಷ ಪುರುಷರು ಮತ್ತು ಅಷ್ಟು ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು, ಹಂಗೆ ದೊಡ್ಡ ಸಮೂಹ ಹಂಗೆ ಹೋಗ್ತಾ ಇದ್ದಾರೆ. ಹಂಗೆ ಹೋಗುತ್ತಾ ಇರುವ ದಾರಿಯಲ್ಲಿ ಅಮಾಲೇಕ್ಯರು ಇಷ್ಟು ಜನ ನಮ್ಮ ಊರು ಹಾದು ಹೋಗ್ತಾ ಇದ್ದಾರಲ್ಲ, ಇವರು ನಮ್ಮನ್ನೇ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು ಯುದ್ಧಕ್ಕೆ ಬಂದರು. ಯಾವ ಊರವರು? ಅಮಾಲೇಕ್ಯರು ಯುದ್ಧಕ್ಕೆ ಬರುವಾಗೆ ಮೋಸೆ, ನಾಯಕನಾದ ಮೋಸೆ ಯೆಹೋಶುವನಿಗೆ ಹೇಳ್ತಾರೆ, ನೀವು ಯುದ್ಧಕ್ಕೆ ಹೋಗು, ಭಟರನ್ನು ಕರೆದುಕೊಂಡು ಯುದ್ಧಕ್ಕೆ ಹೋಗು. ಒಬ್ಬೊಬ್ಬರದ್ದು ಜವಾಬ್ದಾರಿ. ಯುದ್ಧಕ್ಕೆ ಯೆಹೋಶುವನು ಯುದ್ಧಕ್ಕೆ ಕಳಿಸ್ತಾ ಇದ್ದಾರೆ. ಯುದ್ಧ ಮಾಡಬೇಕಾದುದು ಆಕಾಶ ಮಂಡಲದ ದುರಾತ್ಮಗಳ ಮೇಲೆ ಯುದ್ಧ ಮಾಡಬೇಕು. ಯೆಹೋಶುವನಿಗೆ ಹೇಳಿದೆ, ನೀ ಯುದ್ಧಕ್ಕೆ ಹೋಗು. ಯುದ್ಧಕ್ಕೆ ಹೋಗಲಿಕ್ಕೆ ರೆಡಿ ಇದೆಯಾ? ಯುದ್ಧಕ್ಕೆ ಹೋಗಲಿಕ್ಕೆ ಪ್ರಾರ್ಥನೆ ಎಂಬ ಯುದ್ಧ. ಮೋಸೆ, ಆರೋನು, ಹೂರು 3 ಜನ ಎಲ್ಲಿ ಹತ್ತಿದ್ರು ಮಕ್ಕಳೇ? ಬೆಟ್ಟಕ್ಕೆ ಹತ್ತಿದ್ರು. ಯೆಹೋಶುವನು ಯುದ್ಧ ಮಾಡ್ತಾರೆ. ಆರೋನನು ಹೂರು ಮೋಸೆಯ ಜೊತೆಯಲ್ಲಿ ಬೆಟ್ಟವನ್ನು ಹತ್ತಿದರು. ಗಮನಿಸು, ಮೋಸೆ ಕೈ ಎತ್ತುವಾಗಲೆಲ್ಲ ಇಸ್ರಾಯೇಲಿಗೆ ಜಯ. ಮೋಸೆ ಕೈ ಎತ್ತಿ ಆಶೀರ್ವದಿಸಿಕೊಂಡೇ ಇರೋದು. ಕೈ ಸುಸ್ತಾಗುವಾಗ ಸ್ವಲ್ಪ ಕೆಳಗಡೆ ಬೀಳೋದು. ಆವಾಗಲೆಲ್ಲ ಇಸ್ರಾಯೇಲಿಗೆ ಸೋಲು. ಬೆಳಗ್ಗೆಯಿಂದ ಇವರು ನೋಡ್ತಾ ಇದೆ, ಮೋಸೆ ಕೈ ಎತ್ತುವಾಗಲೆಲ್ಲ ಜಯ, ಮೋಸೆ ಕೈ ಕೆಳಗಡೆ ಇರುವಾಗಲೆಲ್ಲ ಸೋಲು. ಆವಾಗ ಆರೋನಿಗೂ ಹೂರಿಗೂ ಒಂದು ಐಡಿಯಾ ಬಂದು, ಮೋಸೆ ಕೈ ಎತ್ತಿದರೆ ಜಯ, ಮೋಸೆ ಕೈ ಕೆಳಗಡೆ ಬಿಟ್ಟರೆ ಸೋಲು. ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ನೋಡಿ, ಯುದ್ಧ ಮಾಡೋದು ಯೆಹೋಶುವನು ಮತ್ತು ಅನೇಕ ಭಟರು, ಅದು ಒಂದು ಗ್ರೂಪು. ಕೈ ಎತ್ತುವಂದ ಮೋಸೆ ಅದೊಂದು ಗ್ರೂಪು. ಇಲ್ಲಿ ಕೈ ಸುಸ್ತಾಗಿ ಬೀಳುವಾಗ ಕೈ ಕೆಳಗಡೆ ಬೀಳುವಂಥ ಜೊಲುಬಿದ್ದ ಕೈಗಳನ್ನು ಎಬ್ಬಿಸಿ ನಿಲ್ಲಿಸಲಿಕ್ಕೆ ಆರೋನನು ಮತ್ತು ಹೂರನು. ಆವಾಗ ಮೋಸೆ ಸುಸ್ತಾಗಿ ಕೈ ಎತ್ತಲಿಕ್ಕೆ ಆಗದಿರುವಾಗ ಆರೋನನು ಹೂರು ಒಂದು ಐಡಿಯಾ ಮಾಡಿದ್ರು. ಈ ಕಡೆ ಆರೋನನು ಹೂರು ಏನು ಮಾಡಿದ್ದಾರೆ? ಒಂದು ಕಲ್ಲೆತ್ಕೊಂಡು ಬಂದರು. ಮೋಸೆ ಕೈ ಎತ್ತುವಾಗಲೆಲ್ಲ ಜಯ, ಮೋಸೆ ಕೈ ಬಿಡುವಾಗ. ಆರೋನಿಗೂ ಹೂರಿಗೂ ಒಂದು ವಿಷಯ ಗೊತ್ತಾಯಿತು, ಮೋಸೆ ನೆಟ್ಟಕ್ಕಿದ್ರೆ ನಮಗೆ ಜಯ, ಮೋಸೆ ಸುಸ್ತಾದ್ರೆ ಕೆಲಸ ಇಲ್ಲ. ಮೋಸೆ ಕೈ ವಾಕ್ಯ ಹೇಳ್ತಾ ಇದೆ, ಹೊತ್ತು ಮುಳುಗುವ ತನಕ್ಕೆ ಮೋಸೆಯ ಕೈಯು ಆರೋನನು ಹೂರು ಎತ್ತಿ ಹಿಡಿದುಕೊಂಡಿದ್ದರು. ಮೋಸೆಗೆ ಸುಸ್ತಾಗಿಲ್ಲ, ಆದರೆ ಆರೋನಿಗೆ ಸುಸ್ತಾಗಿದೆ, ಹೂರಿಗೆ ಸುಸ್ತಾಗಿದೆ, ಅವರ ಕೈಗೆ ಬಲಹೀನವಾಗಿದೆ. ನಾನು ಅಂದ್ಕೊಳ್ತೇನೆ, ಸುಮಾರು ಹೊತ್ತಾದ ಮೇಲೆ ಅವರು ಒಂದು ಕೈಯಲ್ಲಿ ಸಪೋರ್ಟ್ ಮಾಡಿ ಒಂದು ಕೈಗೆ ರಷ್ಟು ಕೊಟ್ಟಿರಬಹುದು. ಸುಮಾರು ಹೊತ್ತಾದ ಮೇಲೆ ಈ ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಗೆ ಅವರು ರಷ್ಟು ಕೊಟ್ಟಿರಬಹುದು. ಪ್ರಿಯ ದೇವರ ಮಕ್ಕಳಿರ, ಈ ತ್ಯಾಗ, ತಾತನಾದ ಹೂರನಿ ತ್ಯಾಗ ಮಾಡಿದಕ್ಕೆ ದೇವರು ಅವನಿಗೆ ಕೊಟ್ಟ ಪ್ರತಿಫಲ, ಅವನ ಮೊಮ್ಮಗನನ್ನು ದೇವರು ದಿವ್ಯಾತ್ಮನಿಂದಲೂ ದಿವ್ಯ ಜ್ಞಾನದಿಂದಲೂ ದಿವ್ಯ ವಿವೇಕದಿಂದಲೂ ಅವನು ಕರೆದು ನೇಮಿಸಿದರು. ಇವತ್ತು ನೀವು ಮೋಸೆಯ ಕೈಗೆ ಸಪೋರ್ಟ್ ಆಗಿದ್ದರೆ ನಾಳೆ ನಿಮ್ಮ ತಲೆಮಾರುಗಳು ಗುರುತಿಸಬಡಿಸದೆ.
ಇವತ್ತು ಕೇಳು ಬಂದ ದೇವರ ಮಕ್ಕಳಿರ, ನೀವು ಚರ್ಚಿಗೆ ಬಂದಿದೆ, ನಂಬಿದೆ, ಆದರೆ ನನ್ನ ಜೀವನದಲ್ಲಿ ಯಾಕೆ ಮುಂದುವರಿತಾ ಇಲ್ಲ, ಯಾಕೆ ನನಗೆ ಶೋಧನೆ, ನನಗೆ ಕಷ್ಟ ನನಗೆ ನಿಲ್ಲುವಾಗ, ಮಕ್ಕಳೇ, ನಮ್ಮ ಹೃದಯದ ಒಳಗಡೆ ನಮ್ಮ ಅಪ್ಪನಕ್ಕಾಗಿ ನಾವು ದುಡಿಯುವ ದುಡಿಮೆ ಅದು ಪರಲೋಕದ ಪುಸ್ತಕದಲ್ಲಿ ಬರೀತಾ ಇರುತ್ತದೆ. ನಮ್ಮಲ್ಲಿ ಅನೇಕರಿಗೆ ಅರಿವು ಬರಲಿ, ನಾನು ಮೋಸ ಯುದ್ಧ ಮಾಡುತ್ತಾರೆ, ನಾನು ಸ್ವಲ್ಪ ಕೈಗೆ ಸಪೋರ್ಟ್ ಕೊಡೋಣ. ಇಲ್ಲಿದ್ದೀರ ಮಕ್ಕಳೇ, ಇಲ್ಲಿದ್ದೀರ ಮಕ್ಕಳೇ, ನೀವು ಹಲ್ಲೆಲೂಯಾ, ನೀ ಮೋಸೆ ಕೈಗೆ ಸಪೋರ್ಟ್ ಕೊಡುವಾಗೆ ನಿನಗೆ ಮಾತ್ರ ಅಲ್ಲ, ನಿನ್ನ ಮಗನಿಗೂ ಮೊಮ್ಮಗನಿಗೂ ದೇವರು ಗುರುತಿಸಿದ್ದಾರೆ. ಅವರು ಪುಸ್ತಕದಲ್ಲಿ ಬರೆಯುತ್ತಾರೆ. ಈ ಪ್ರಕಟಣೆಯಲ್ಲಿದೆ, ಅವರವರ ಕೃತ್ಯಗಳ ಪ್ರಕಾರ ನಮ್ಮ ಕೃತ್ಯಗಳು ಬರೆದಿಡ್ತಾರೆ. ಒಂದು ವೇಳೆ ಈ ಪಾಸ್ಟ್ ಮರ್ತೋಗಿರ್ಬೋದು, ನಾನು ಹೇಳ್ತೀನಿ, ನಾನೇ ಮರ್ತಿರ್ಬೋದು ಅಂದ್ಕೊಳ್ಳಿ, ಸಿಸ್ಟರ್ ಮರ್ತೋಗಿರ್ಬೋದು, ಯಾರು ಗುರುತಿಸದಿರ್ಬೋದು, ಆದರೆ ನೀವು ಮಾಡಿದ್ದು ಸ್ವರ್ಗದಲ್ಲಿ ಬರೆದಿರುತ್ತದೆ. ಅದು ನಿಮಗೆ ಮಾತ್ರವಲ್ಲ, ನಿಮ್ಮ ತಲೆಮಾರಿಗೆ ಅನುಗ್ರಹವಾಗಿರುತ್ತದೆ. ಮೋಸೆಯ ಕೈ ಎತ್ತಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡುವ ಕುಟುಂಬ ಅನುಗ್ರಹ ಆಗುತ್ತದೆ. ಹಲ್ಲೆಲೂಯಾ. ಇಲ್ಲಿದ್ದೀರಾ? ನಾನು ನಿಮಗೊಂದು ಮಾತು ಉಲ್ಟಾ ಹೇಳ್ತೀನಿ. ಯೆಹೋಶುವನು ಯುದ್ಧಕ್ಕೆ ಕರೆದೆ, ಅಯ್ಯೋ ಯುದ್ಧ ಅಂದರೆ ನನಗೆ ಭಯ ಸ್ವಾಮಿ, ನಾನು ಬೇರೆ ಯಾರಾದರೂ ಕಳಿಸು ಅಂತ ಹೇಳ್ಕೊಂಡು ಯೆಹೋಶುವನು ಯುದ್ಧಕ್ಕೆ ಬಂದಿಲ್ಲ ಅಂತ ಇಟ್ಕೊಳ್ಳಿ. ದೇವರು ಬೇರೆ ಯಾರಾದರೂ ಕರೆದು ಯುದ್ಧಕ್ಕೆ ಕಳಿಸ್ತಾರೆ, ಆದರೆ ಯೆಹೋಶುವನ ಕಥೆ ಜೀರೋ. ಸರಿ, ಮೋಸೆ, ನಾನು ಬೆಟ್ಟದ ತುದಿಗೆ ಹೋಗುತ್ತೇನೆ. ಆಯ್ತಪ್ಪ, ನೀನು ತಾನೇ ಮೋಸೆ, ನೀನು ತಾನೇ ನಡೆಸೋದು, ನೀನು ಬೆಟ್ಟಕ್ಕಾದರೂ ಹೋಗು, ಕಾಡಕ್ಕಾದರೂ ಹೋದು, ನಮಗೂ 106 ಕೆಲಸಗಳಿದೆ. ಆರೋನು ಹೂರು ಅವರವರ ಕೆಲಸಕ್ಕೆ ಹೋಗೋದಂತ ಇಟ್ಕೊಳ್ಳಿ. ಪಾಪ ಮೋಸೆ ಅಲ್ಲಿ ಸುಮಾರು ಹೊತ್ತು ಕೈ ಎತ್ಕೊಂಡಿರೋದು, ಸುಮಾರು ಹೊತ್ತಾದ ಮೇಲೆ ಕೈ ಬಿಡೋದು, ಮತ್ತೆ ಕೈ ಎತ್ತೋದು. ಲಾಸ್ಟು ಇಸ್ರಾಯೇಲಲ್ಲಿ ಅನೇಕ ಸೈನಿಕರು ನಷ್ಟ ಆಗ್ತಾಯಿದ್ರು. ಆರೋನಿಗೂ ಹೂರಿಗೂ ಈ ಆಶೀರ್ವಾದ ಬರ್ತಾಯ್ತಾ ಹೇಳಿ? ಇವರು ಹೋಗಿಲ್ಲ ಅಂದಿಟ್ಕೊಳ್ಳಿ. ಮೋಸೆ ನಿಮ್ಮದು ಕೆಲಸ, ನೀನು ತಾನು ನಾಯಕನು, ನಿನ್ನ ತಾನು ದೇವರು ಕರೆದಿರೋದು, ನಮ್ಮನ್ನು ಕರೆದಿಲ್ಲ. ನಿನ್ನನ್ನೇ ಮುಳ್ಳು ಪೊದೆಯಲ್ಲಿ ದೇವರು ಮೋಸೆ 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 ಅಂತ ಕರೆದು, ಹೂರೇ 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 ಅಂತ ಕರೆದು ನಾನು ಯಾವತ್ತೂ ಕಳಿಸಿಲ್ಲ. ಆದರೆ ಕರೆಯಲ್ಪಟ್ಟ ಮೋಸೆಯ ಜೊತೆಯಲ್ಲಿರಲಿಕ್ಕೆ ನಿನಗೊಂದು ಕರವಿಗೆ ಇದೆ. ಇಲ್ಲಿದ್ದೀರಾ? ಹಾಗಾದರೆ ನಿಮ್ಮ ತಲೆಮಾರುಗಳಿಗೆ ಅನುಗ್ರಹ. ನಾನಿವತ್ತು ಮಕ್ಕಳಿಗೆ ಹೇಳ್ತೀನಿ, ಮಕ್ಕಳೀರಾ, ನಿಮ್ಮ ತಂದೆ ತಾಯಿಯವರಿಗೆ ಮನೆಯಲ್ಲಿ ನೀವು ಹೇಳಬೇಕು, ನನಗೆ ಜ್ಞಾನ ಬರಲಿಕ್ಕೆ, ನನಗೆ ವಿವೇಕ ಬರಲಿಕ್ಕೆ, ನನಗೆ ಬುದ್ಧಿ ಬರಲಿಕ್ಕೆ ಅಪ್ಪ ಪಪ್ಪ ಮಮ್ಮಿ ಡ್ಯಾಡಿ ಆ ಪಾಸ್ಟದ ಕೈ ಸ್ವಲ್ಪ ಸಪೋರ್ಟ್ ಮಾಡು ಅಂತ ಹೇಳಬೇಕು. ಅವರೇನಾದರೂ ಮರ್ತೋದ್ರೆ ನೀನು ಜ್ಞಾಪಕಪಡಿಸ್ಬೇಕು. ನಮ್ಮ ಅಂಗಳದ ಕೈ ಜೋಲು ಬಿದ್ದು ಹೋಗದೆ ಪ್ರಾರ್ಥನೆಯ ಕರ ಚಾಚು. ಹಲ್ಲೆಲೂಯಾ. ಅದು ನಿಮ್ಮ ತಲೆಮಾರುಗಳಿಗೆ ಅನುಗ್ರಹ. 24ನೇ ಅಧ್ಯಾಯ 13-14. ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ಮೊದಲು ಅವನು ಹಿರಿಯರಿಗೆ, ನಾವು ತಿರುಗಿ ನಿಮ್ಮ ಬಳಿಗೆ ಬರುವ ತನಕ ನೀವು ಇಲ್ಲೇ ಕಾದುಕೊಂಡಿರ್ರಿ. ಆರೋನನು ಹೂರನು ನಿಮ್ಮ ಬಳಿಯಲ್ಲಿದ್ದಾರಷ್ಟೇ. ಯಾವನಿಗಾದರೂ ವ್ಯಾಜ್ಯವಿದ್ದ ಪಕ್ಷಕ್ಕೆ ಅವರ ಹತ್ತಿರಕ್ಕೆ ಹೋಗಲಿ ಎಂದು ಹೇಳಿದನು. ನೋಡಿ, ಈಗ ಕೈ ಎತ್ತಿದೆ, ಮೋಸಕ್ಕೆ ಕೈಗೆ ಸಪೋರ್ಟ್ ಆಗಿದ್ರು. ಮತ್ತು ಈಗ ಹೇಳ್ತಾರೆ, ನಾನಿಲ್ಲದ ಸಮಯದಲ್ಲಿ ನೀವು ಜನರನ್ನು ನಡೆಸಿ ಅವರ ವ್ಯವಹಾರಗಳು ವಿಷಯಗಳೇನಿದೆಯೋ ನಡೆಸು ಎಂದು ಹೇಳಿದರು. ಇಲ್ಲಿದ್ದೀರಾ? ಗಮನಿಸು. ಮೋಸೆ ಬೆಟ್ಟದ ತುದಿಗೆ ಹೋದರು, ಯೆಹೋಶುವನು ಬೆಟ್ಟದ ತುದಿಗೆ ಹೋದರು. ಆರೋನಿಗೂ ಹೂರಿಗೂ ಏನು ಕೊಟ್ಟಿದ್ದಾರೆ? ಜವಾಬ್ದಾರಿ ಕೊಟ್ಟಿದ್ದಾರೆ. ಗಮನಿಸು. ಇಲ್ಲಿ ಮಕ್ಕಳೇ ನೋಡಿ, ನಮ್ಮ ಜೀವನದಲ್ಲಿ ಹೇಳ್ತಾ ಇದ್ರು, ಜವಾಬ್ದಾರಿ ಕೊಟ್ಟರು. ಆವಾಗಲೂ ದೇವರು ಆರೋನನ ಜೊತೆಯಲ್ಲಿ ಯಾರನ್ನು ಕರೆದರು? ಹೂರನು. ಯಾಕೆ ಹೂರನ್ನು ಕರೆದು? ಬೇರೆಯವ್ರನ್ನ ಕರಿಬೋದಾಯ್ತಲ್ಲ. ಅವನು ದೇವರ ವಿಷಯದಲ್ಲಿ ನಂಬಿಗಸ್ತನಾದರು. ಪ್ರಿಯ ದೇವರ ಮಕ್ಕಳೀರ, ದೇವರು ನಮಗೊಂದು ಜವಾಬ್ದಾರಿ ಕೊಡಬೇಕಂದರೆ ನಂಬಿಗಸ್ತರಾಗಿರಬೇಕು.
ನಂಬಿಗಸ್ತರಾಗಿರಬೇಕು. ನೀವು ದೇವರ ಆಲಯಕ್ಕಾಗಿ ನೀವು ಮಾಡೋದು ಯಾರು ಕಾಣದಿರ್ಬೋದು, ಆದರೆ ಕಾಣಬೇಕಾದವನು ಕಂಡು ಬರೆದಿರುತ್ತಾರೆ. ಬರೆದಿಟ್ಟು ಬಿಟ್ಟು ಅದು ತಲೆಮಾರುಗಳಿವರೆಗೂ ಒದಗಿಸುತ್ತಾರೆ. ಯೆಹೋವನು ತನ್ನ ಭಕ್ತರಿಗೆ 4 ತಲೆಮಾರುಗಳ ತನಕ ಅನುಗ್ರಹಿಸುವನಾಗಿರುತ್ತಾನೆ. ಓ ಹಲ್ಲೆಲೂಯಾ. ಮಕ್ಕಳೇ, ಯಾರಿಗೆ ಮಾಡೋದು? ದೇವರ ರಾಜ್ಯಕ್ಕಾಗಿ ಮಾಡು. ದೇವರ ರಾಜ್ಯಕ್ಕೆ ಮಾಡು. ಅದು ನಿಮಗೆ ಮಾತ್ರವಲ್ಲ, ನಿಮ್ಮ ತಲೆಮಾರಿಗೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ಅವರು 17ನೇ ವಾಕ್ಯ, ಅದೇ ವಾಕ್ಯದ 17ನೇ ವಾಕ್ಯ, ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆ ಆ ಮೇಘದೊಳಗಡೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ಹಲ್ಲೆಲೂಯಾ. ಮೋಶೆ ಯೆಹೋಶುವನು ಬೆಟ್ಟದಲ್ಲಿರುವಾಗ ಅವರೇನು ಕಾಣಿಸಿತು? ಯೆಹೋವನ ತೇಜಸ್ಸು ಪ್ರಜ್ವಲಿಸುವುದನ್ನು ಕಾಣಿಸಿತು. ಹಲ್ಲೆಲೂಯಾ. ಇಸ್ರಾಯೇಲ್ ಮಕ್ಕಳು ಬೆಟ್ಟವನ್ನು ನೋಡುತ್ತಾ ಇದ್ರಿಂದ ಅರ್ಥ, ಇಸ್ರಾಯೇಲ್ ಮಕ್ಕಳು ಮೋಶೆ ಹೋದರು, ಯೆಹೋಶುವನು ಹೋದರು, ಅವರು ಹೋಗಿ ಅವ್ರು ಬರಲಿ, ಆಮೇಲೆ ನಮ್ಮದೇ ಕೆಲಸ ನೋಡಿಕೊಂಡಿದ್ರೆ ಅವರು ಪ್ರಕಾಶ ಕಾಣಿಸ್ತಾ ಇರಲಿಲ್ಲ. ಅವರು ಬೆಟ್ಟಕ್ಕೆ ನೋಡ್ತಾ ಇದ್ದರು. ಆವಾಗ ಅವ್ರದ್ದೇ ಆದ ಕೆಲಸಗಳೆಲ್ಲ ಮಾಡಿದರು. ಮಧ್ಯದಲ್ಲಿ ಆವಾಗ ಅವರು ಹೆಂಗೆ ಬೆಟ್ಟಕ್ಕೆ ಹೋಗಿದ್ರು ಕಾಣಿಸ್ತಾರೆ, ಹಂಗೆ ನೋಡುವಾಗ ದರ್ಶನ ಕಾಣಿಸ್ತಾ ಇದೆ. ಮಕ್ಕಳೇ, ಈ ಭಾನುವಾರ ಬಂದುಬಿಟ್ಟು ಮತ್ತೆ ಇನ್ನೊಂದು ಭಾನುವಾರ ಗಂಡಲ್ಲ, ಮಧ್ಯದಲ್ಲಿ ಮಂಗಳವಾರ ಶುಕ್ರವಾರ ಎಲ್ಲ ಇದೆ. ಈ ಬೆಟ್ಟ ಹತ್ರ ಬಂದು ತೋಡು ಪ್ರಕಾಶ ಕಾಣಿಸುತ್ತದೆ, ಪ್ರಕಾಶಿಸುತ್ತದೆ. ಹಲ್ಲೆಲೂಯಾ. ಬೆಟ್ಟ ಜ್ವಲಿಸುವುದು ಕಾಣಿಸ್ತಾ ಇದೆ. ಹಲ್ಲೆಲೂಯಾ. 40 ದಿವಸ ಮೋಶೆ ಅಲ್ಲಿದ್ದುಕೊಂಡು ಕೆಳಗಡೆ ಇಳಿದು ಬಂದರು. ಈ 40 ದಿವಸ ಜವಾಬ್ದಾರಿ ಯಾರು ವಹಿಸಿದ್ದಾರೆ? ಆರೋನನು ಹೂರು ಮಾಡಿದ್ದಾನೆ. ಅವನ ಮೊಮ್ಮಗನಿಗೆ ಕೊಡದಿರ್ತಾನ? ಹಲ್ಲೆಲೂಯಾ. ಆವಾಗ ನೀವು ಹೇಳ್ಬೋದು ಆರೋನ್ ಬಗ್ಗೆ ಏನು ಹೇಳಿಲ್ಲ ಅಂದ. ಆರೋನಿನ ಮಕ್ಕಳಿಗೆ ಆರೋನ್ ಅನಂತರ ಮಹಾಯಾಜಕರ ಉದ್ಯೋಗ ಕೊಟ್ಟರು. ಹೂರಿಗೆ ಅವನ ಮಗನಿಗೆ ದಿವ್ಯ ಜ್ಞಾನದಿಂದ ಶಿಲ್ಪ ವಿದ್ಯಾಜ್ಞಾನ ಕನ್ಸ್ಟ್ರಕ್ಷನ್ ಕೆಲಸ ಕೊಟ್ಟರು. ಆರೋನಿನ ಮಕ್ಕಳು ದೇವಾಲಯದ ಸೇವೆ, ಊರಿನ ಮಕ್ಕಳು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್. ಓಹ್, ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ಹೊಂದಿದ ಮೇಲೆ ಈಗ ಜನ ಕೆಳಗಡೆ, ಮೋಶೆ ಮೇಲೆ ದೇವರು ಮಾತಾಡಿ ಕೆಳಗಡೆ ಬಂದ ಮೇಲೆ ಅವರು ಏನು ಮಾತಾಡಿದೆ ಅಂದರೆ ನೋಡೋಣ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಾಗಿಡಬೇಕೆಂದು ಅವರಿಗೆ ಹೇಳು. ಮನಪೂರ್ವಕವಾಗಿ ಕೊಡುವುದರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು. ನೀನು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಯಾವುದೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲೆ ಧೂಮ್ರ, ರಕ್ತವರ್ಣದುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದವಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿ ಮರವು ಮತ್ತು ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುವಾಸನಾ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ಗೋಮೇರಗ ರತ್ನಗಳು, ಪದಕದ ಚೀಲದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು, ಇವುಗಳೇ ಕೊಡಿರಿ. ದೇವರು 40 ದಿವಸ ಮೋಶೆಗೆ ಆಜ್ಞಾವಿಧಿಗಳು ಕೊಟ್ಟು ಕಲ್ಲಿನ ಹಲಗ ಮೇಲೆ ಬರೆದ ಆ ಶಿಲಾಶಾಸನಗಳನ್ನು ತೆಗೆದುಕೊಂಡು ಬಂದು ನೋಡಿ ದೇವರಿಗೆ ಗೌರವ ಕೊಡೋದು ಬಗ್ಗೆ ಕಲಿಸ್ತಾ ಇದ್ದಾರೆ. ಗಮನಿಸಿ. ದೇವರು ಕೊಟ್ಟ ಶಿಲಾಶಾಸನಗಳು ತೆಗೆದುಕೊಂಡು ಮೋಶೆ ಕೆಳಗಡೆ ಇಳಿದು ಬಂದು ಅವ್ರಿಗೆ ಹೇಳ್ತಾರೆ, ಈ ಶಿಲಾಶಾಸನಗಳು ಇಡಲಿಕ್ಕಾಗಿ ಒಂದು ನಿವಾಸ ಸ್ಥಾನ, ಅದಕ್ಕೆ ಒಂದು ದೇವದರ್ಶನ ಗೂಡಾರ, ಆ ಗೂಡಾರದಲ್ಲಿ ಒಂದು ಮಂಜೂಷ ಪೆಟ್ಟಿಗೆ, ಆ ಮಂಜೂಷ ಪೆಟ್ಟಿಗೆ ಬಂಗಾರದಲ್ಲಿ ಹೊದಿಕೆ ಆಗಬೇಕು, ಅಲ್ಲಿ ಬೆಳ್ಳಿಯಿಂದ ಡಿಸೈನ್ ಮಾಡಬೇಕು, ತಾಮ್ರದಿಂದ ಅದಕ್ಕೆ ರಿಂಗ್ಗಳು ಹಾಕಬೇಕು, ಮತ್ತು ಜಾಳಿ ಮರದಲ್ಲಿ ಅದು ಮಾಡಬೇಕು, ಧೂಮ್ರ ನೂಲು ರಕ್ತವರ್ಣದ ನೂಲುಗಳಿಂದ ಅದು ಶೃಂಗರಿಸಬೇಕು, ಅದರಲ್ಲಿ ದೇವರ ಆಜ್ಞಾಶಾಸನಗಳು ಇಡಬೇಕು.
ನಾನು ನಿಮಗೆ 21ನೇ ವಾಕ್ಯ, ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ನಾನು ನಿನಗೆ ಕೊಡುವ ಆಜ್ಞಾ ಶಾಸನಗಳನ್ನು ಆ ಮಂಜೂಷದೊಳಗಡೆ ಇಡಬೇಕು. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ತನ್ನ ಸಭೆಗೆ, ದೇವರ ಸಭೆಗೆ ದರ್ಶನ ಕೊಡಲಿಕ್ಕಾಗಿ ದೇವರೊಂದು ನಿವಾಸ ಸ್ಥಾನ, ಒಂದು ಮಂಜೂಷ ಪೆಟ್ಟಿಗೆ, ಅದರಲ್ಲಿ ಒಂದು ಕೃಪಾಸನ, ಅದರಲ್ಲಿ ಈ ವಸ್ತುಗಳು ಇಡಬೇಕು. ಅದರ ಮಧ್ಯದಲ್ಲಿ ನಾನು ಜನರಿಗೆ ದರ್ಶನ ಕೊಡ್ತೇನೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಪ್ರಿಯ ಮಕ್ಕಳೇ? ಜನರಿಗೆ ದರ್ಶನ ಕೊಡಲಿಕ್ಕೆ ದೇವರು ನಿವಾಸ ಸ್ಥಾನ ಮಾಡು, ಮಂಜೂಷ ಪಟ್ಟಿಗೆ ಮಾಡು, ಅದರಲ್ಲಿ ಕೃಪಾಸನವಿಡು, ಅದರೊಳಗಡೆ ಆಜ್ಞಾಶಾಸನಗಳಿಡು, ಅದರ ಮಧ್ಯದಲ್ಲಿ ನಾನು ಜನರಿಗೆ ದರ್ಶನ ಕೊಡುತ್ತೇನೆ. ದೇವರಿಗೊಂದು ನಿವಾಸ ಸ್ಥಾನ ಬೇಕು. ಆ ನಿವಾಸ ಸ್ಥಾನದಲ್ಲಿ ಒಂದು ಮಂಜೂಷ ಪೆಟ್ಟಿಗೆ ಬೇಕು. ಮಂಜೂಷ ಪೆಟ್ಟಿಗೆಯಲ್ಲಿ ದೇವರ ಆಜ್ಞಾಶಾಸನಗಳು ಬೇಕು. ಮಂಜೂಷ ಪೆಟ್ಟಿಗೆಯಲ್ಲಿ ಬೇರೆ ಏನಿದೆ? ಕರ್ತನ ಮೇಜೆ, ಹೀಗೆ ರೊಟ್ಟಿ, ಹಳೆಯ ಒಡಂಬಡಿಕೆಯಲ್ಲಿ ಮನ್ನಾ ಇರಬೇಕು. ಮತ್ತು ಇಲ್ಲಿಂದ ಏನಾಗಬೇಕು? ಆರೋನನ ಚಿಗುರಿದ ಕೋಲು ಅದರಲ್ಲಿ ಇರಬೇಕು. ಮಂಜೂಷ ಪೆಟ್ಟಿಗೆ ಒಳಗಡೆ 3 ವಸ್ತುಗಳು: ದೇವರ ಆಜ್ಞಾಶಾಸನ, ಮನ್ನಾ ಇಟ್ಟ ಪಾತ್ರ, ಆರೋನ ಚಿಗುರಿದ ಕೋಲು. ನೋಡಿ, ಒಂದು ದೇವಾಲಯ ಕಟ್ಟಬೇಕು. ದೇವಾಲಯದಲ್ಲಿ ಒಂದು ಮಂಜೂಷ ಪೆಟ್ಟಿಗೆ ಇರಬೇಕು. ಆ ಮಂಜೂಷ ಪೆಟ್ಟಿಗೆಯಲ್ಲಿ ಏನೆಲ್ಲಿರಬೇಕು? ದೇವರ ಆಜ್ಞೆ ಇರಬೇಕು, ಕರ್ತನ ಮೇಜೆ ಇರಬೇಕು, ಸೇವಕರಿರಬೇಕು. ಚಿಗುರಿದ ಕೋಲು, ಹಲ್ಲೆಲೂಯ. ಇಲ್ಲಿಂದ ವಾಕ್ಯಗಳು, ವಾಕ್ಯ, ಕರ್ತನ ಮೇಜೆ ಮತ್ತು ಸೇವಕರ ಅನ್ಯೋನ್ಯತೆ. ಇದಕ್ಕಾಗಿ ಯಾರು ಕೊಡಬೇಕು ಅಂತ ಹೇಳಿದೆ? ದೇವರು ದರ್ಶನ ಕೊಡಲಿಕ್ಕೆ ದೇವರ ದರ್ಶನ ಗೂಡಾರ ಬೇಕು. ಗೂಡಾರದಲ್ಲಿ ಒಂದು ಮಂಜೂಷ ಪೆಟ್ಟಿಗೆ ಬೇಕು. ಮಂಜೂಷ ಪೆಟ್ಟಿಗೆ ಒಳಗಡೆ ದೇವರ ಆಜ್ಞಾಶಾಸನಗಳು ಬೇಕು. ಮತ್ತು ಅದರಲ್ಲಿ ರೊಟ್ಟಿ ಬೇಕು. ಅಲ್ಲಿ ಆರೋನನ ಕೋಲಿರಬೇಕು. ಹಲ್ಲೆಲೂಯ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮನಪೂರ್ವಕವಾಗಿ ಕೊಡುವವರಿಂದಲೇ ಆ ಕಾರ್ಯವನ್ನು ತೆಗೆದುಕೊಳ್ಳಬೇಕು. ಮಕ್ಕಳೇ, ಈ ವಾಕ್ಯ ನಿಮಗೆ ಆಜ್ಞಾಶಾಸನಗಳು ಇಡಬೇಕು. ಅಲ್ಲಿಯೇ ನಾನು ನಿನಗೆ ದರ್ಶನ ಕೊಡೋದು. ಆಜ್ಞಾಶಾಸನ ಇಲ್ಲದ ದರ್ಶನ ಇಲ್ಲ. ವಾಕ್ಯ ಉಪದೇಶ ಇಲ್ಲದ ಆಶೀರ್ವಾದ ಇಲ್ಲ ಮಕ್ಕಳೇ. ಇದರ ಜೊತೆಯಲ್ಲಿ ಇದೆ ನೋಡಿ, ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 2-3 ವಾಕ್ಯಗಳು ಓದಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿ ಅದನ್ನು ನೀವು ನೆನಪು ಮಾಡಿಕೊಳ್ಳಿರಿ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆದನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಈ 40 ವರ್ಷ ನಿಮ್ಮ ಮೈಯಲ್ಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದೇನೆಂದು ಅದನ್ನು ನೀವು ಆಲೋಚಿಸಿಕೊಂಡು ಅವನ ಆಜ್ಞೆಗಳನ್ನು ಅನುಸರಿಸುವರಾಗಿ ಆತನ ಕೇಳಿದ ಮಾರ್ಗದಲ್ಲೇ ನಡೆದು ಆತನ ಭಯಭಕ್ತಿಯುಳ್ಳವರಾಗಿರಬೇಕು. ಶಾರ್ಟಾಗಿ ಹೇಳಿದರೆ ಏನಂದರೆ, ಆಜ್ಞೆಗಳು ಪಾಲಿಸುತ್ತಾರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಕಷ್ಟಗಳಲ್ಲಿ ಒಳಪಡಿಸಿದು. ಅದು ನಷ್ಟಪಡಿಸಲಿಕ್ಕಲ್ಲ, ನಾಶ ಮಾಡಲಿಕ್ಕಲ್ಲ,
ಆಜ್ಞೆಗಳು ಪಾಲಿಸ್ತಾ ಇದೆಯೋ ಇಲ್ಲವೋ ಒಂದು ಪರೀಕ್ಷಿಸಿಕೊಳ್ಳಲಿಕ್ಕೆ. ನಾವು ಎಲ್ಲೋ ಆಜ್ಞೆಗಳು ಮೀರಿ ಹೋಗಿದೆ. ನಾವು ಈಗ ಜಸ್ಟ್ ಹಿಂದೆ ಒಯ್ದ ವಾಕ್ಯನು ಆಜ್ಞಾವಿಧಿಗಳು ಇಡಬೇಕು, ಅಲ್ಲಿಯೇ ದೇವರು ದರ್ಶನ ಕೊಡೋದು. ದೇವರು ದರ್ಶನ ಕೊಡಲಿಕ್ಕೆ ನೋಡುವಾಗ ಅಲ್ಲಿ ಆಜ್ಞಾವಿಧಿಗಳು ಅನುಸರಿಸ್ತಾ ಇಲ್ಲ. ದೇವರಿಗೆ ಆಸೆ ಇದೆ ಆಶೀರ್ವದಿಸಬೇಕಂದ, ಆಶೀರ್ವದಿಸಲಿಕ್ಕೆ ನೋಡುವಾಗ ಆಜ್ಞೆ ಮೀರಿ ನಡೀತಾ ಇದೆ. ದೇವರ ಆಶೀರ್ವದಿಸಲಿಕ್ಕೆ ನೋಡುವಾಗ ಕೈಗೆ ಸಿಗ್ತಾ ಇಲ್ಲ. ಆವಾಗ ದೇವರೇನು ಮಾಡ್ತಾರೆ, ಕಷ್ಟಕ್ಕೆ ಒಳಪಡಿಸಿ ನಿಮಗೆ ಅರಿವುಟ್ಟಿಸ್ತಾ ಇದೆ. ಈ ಕೆಲ ಕಷ್ಟ ಸಂಗಡ ಬರುವಾಗ ಕೆಲ ರೊಟ್ಟಿ ಎಂಬ ಕೋಲು ಮುರಿದೋಗಿದರೆ ನೀವು ನೋಡಿ ದೇವರ ಕಡೆಗೆ ತಿರುಗಿ ಬಾ. ದೇವರೇಳ್ತಾರೆ, ಈ ಆಜ್ಞಾವಿಧಿಗಳು ಪಾಲಿಸಿ ಅದರ ಮಧ್ಯದಲ್ಲಿ ನಿಮಗೆ ದರ್ಶನ ಕೊಡಬೇಕು. ನಿಮಗೆ ಮಾತ್ರ ಅಲ್ಲ, ನಿಮ್ಮ ತಲೆಮಾರಿಗೆ. ಅದರ ಪ್ರಿಯರೇ, ನಮಗೆ ಕೆಲ ಶೋಧನೆ ಬರುವಾಗೆ ನೋಡಿ, ತಂದೆ ಮುದ್ದು ಮಕ್ಕಳನ್ನು ಶಿಕ್ಷಿಸುವ ಹಾಗೆ ನಾನು ನಿಮ್ಮನ್ನು ತಿದ್ದಿಸಿ ಬಾಲ ಶಿಕ್ಷೆಗಳಲ್ಲಿ ನಡೆಸ್ತಾ ಇದ್ದಾರೆ. ಏನಕ್ಕೆ ನಡೆಸೋದು ಗೊತ್ತಾ? ಆ ವಾಕ್ಯ ಮರ್ತೋಗಬೇಡ. 25:21 ಮರ್ತೋಗಬೇಡ. ಏನಂದ? ಆಜ್ಞಾಶಾಸನಗಳ ಮಧ್ಯದಿಂದಲೇ ನಾನು ನಿಮಗೆ ದರ್ಶನ ಕೊಡಲಿಕ್ಕಿದೆ. ಆ ದರ್ಶನದಲ್ಲಿ ದೇವರು ಮಾತಾಡ್ತಾರೆ, ಕನಸುಗಳಲ್ಲಿ ಮಾತಾಡ್ತಾರೆ, ಸ್ವಪ್ನದಲ್ಲಿ ಮಾತಾಡ್ತಾರೆ, ಕನಸುಗಳಲ್ಲಿ ಮಾತಾಡ್ತಾರೆ. ದೇವರು ದರ್ಶನ ಕೊಡ್ತಾರೆ, ಆತ್ಮದಲ್ಲಿ ಮಾತಾಡ್ತಾರೆ, ವಾಕ್ಯದಲ್ಲಿ ಮಾತಾಡ್ತಾರೆ. ನೀ ಹೀಗೆ ಮಾಡಿರಿ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ಮೊನ್ನೆ ಹಿಂದಿ ಸಭೆಯಲ್ಲಿ ಒಬ್ಬ ಬ್ರದರ್ ಹೇಳಿದರು, ಪಾಸ್ಟರ್ ನನಗೆ ಕೆಲಸ ಇರಲಿಲ್ಲ, ತುಂಬ ಕೆಲಸ ಇರಲಿ, ಕಷ್ಟ ಅಂದರೆ ಪೇಮೆಂಟ್ ಕೊಡಲ್ಲ, ಕರೆಕ್ಟಾಗಿ ಕೊಡಲ್ಲ. 1 ತಿಂಗಳದ್ದು ಪೇಮೆಂಟ್ 3 ಸಾರಿ ಅಷ್ಟು ಕೊಡೋದು. ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಮೊನ್ನೆ ನನಗೆ ಒಂದು ಕಂಪನಿದು ಹೆಸರು ತೋರಿಸಿದರು. ನನಗೆ ಕಂಪನಿ ಎಲ್ಲಿದೆ ಎಂದು ಗೊತ್ತಿಲ್ಲ. ನಾನು ಆಮೇಲೆ ಸರ್ಚ್ ಮಾಡಿದೆ, ಕಂಪನಿ ಎಲ್ಲಿದೆ ಅಂತ. ಗೂಗಲಲ್ಲಿ ಸರ್ಚ್ ಮಾಡಿ ನಾನು ಕಂಪನಿ ಬಾಗಿಲ ಹತ್ರ ಹೋಗಿದೆ. ಅಲ್ಲಿ ಕೇಳಿದೆ, ನನಗೆ ಕೆಲಸ ಇದೆಯಾ ಅಂತ ಕೇಳಿದ್ರು. ಹೌದಪ್ಪ ಕೆಲಸ ಇದೆ ಅಂತ ಹೇಳಿದ್ರು. ಕೆಲಸ ಕೊಟ್ಟರು. ನನಗೆ ಶನಿವಾರ ಭಾನುವಾರ ರಜೆ ಇರುವ ಕೆಲಸ ಸಿಕ್ಕಿದೆ. ಕಂಪನಿ ಬಗ್ಗೆಯೂ ಕಂಪನಿ ಕೆಲಸ ಇದ್ದ ಬಗ್ಗೆ ಯಾರು ಹೇಳಿದ್ದಾರೆ? ಸ್ವಪ್ನದಲ್ಲಿ ಅವರು ಮಾತಾಡಿದ್ದಾರೆ. ಆಜ್ಞಾಶಾಸನಗಳು ಅನುಸರಿಸು. ಪ್ರಾರ್ಥಿಸೋಣ. ಎದ್ದು ನಿಂತುಕೊಳ್ಳಿರಿ. ಎದ್ದು ನಿಂತುಕೊಂಡು ಪ್ರಾರ್ಥಿಸೋಣ. ದೇವರು ಹೇಳ್ತಾ ಇದ್ದಾರೆ, ದಿವ್ಯಾತ್ಮನು ಜ್ಞಾನ, ವಿವೇಕ, ವಿದ್ಯಾ, ಶಿಲ್ಪವಿಸ್ತ ಶಾಸ್ತ್ರಗಳನ್ನು ಕೊಟ್ಟು ಬಂಗಾರದಲ್ಲಿಯೂ ಬೆಳ್ಳಿಯಲ್ಲಿಯೂ ತಾಮ್ರದಲ್ಲಿಯೂ ಮರದಲ್ಲಿಯೂ ಕೆತ್ತನ ಕೆಲಸ ಮಾಡಲಿಕ್ಕೆ ಬೆಸಲೇಲನ್ನು ನಾನು ಕರೆದಿದ್ದೇನೆ. ಕರೆಯಲಿಕ್ಕೆ ಕಾರಣ ನಿನ್ನ ಊರಿನ ಮೊಮ್ಮಗನು, ಊರಿಯ ಮಗನೂ ಆಗಿದ ಬೆಸಲೇಲು. ಬೆಸಲೇಲನ್ನು ಕರೀಲಿಕ್ಕೆ ಕಾರಣ ಅವನು ಊರಿನ ಮೊಮ್ಮಗನಾಗಿದ್ದಕ್ಕೆ. ನನಗೆ ಕೃಪೆಗೊಡಪ್ಪ ಅಂತ ಕೇಳು. ನನಗೆ ಕೃಪೆಗೊಡಪ್ಪ ಅಂತ ಕೇಳು. ಮೋಶೆಯ ಕೈ ಜೊಲು ಬೀಳುವಾಗ ನಾನೊಂದು ಕಲ್ಲು ತಂದಿಟ್ಟು ಅದರಲ್ಲಿ ಮೋಶೆಯನ್ನು ಕುಂಡ್ರಿಸಿ ನಾನು ಕೈ ಹಿಡಿದು ನಿಲ್ಲಿಸುತ್ತೇನೆ ಎಂದು ನೀ ತೀರ್ಮಾನ ಮಾಡಿದರೆ ನೀವು ಮಾತ್ರವಲ್ಲ, ನಿಮ್ಮ ತಲೆಮಾರುಗಳು ಗುರುತಿಸಲ್ಪಡುತ್ತಾರೆ. ಅವರು ವಿದ್ಯಾವಂದನರು, ಜ್ಞಾನವಂದನರು ಆಗಿ IAS, IPS, ಕಲೆಕ್ಟರ್ಗಳು, MLAಗಳು, MPಗಳು, ಮಿನಿಸ್ಟರ್ಗಳು ನಾಳೆ ಅವರು ದೊಡ್ಡ ಪದವಿಗೆ ಬರುವವರಾಗಿರುತ್ತಾರೆ. ನೀವು ಇವತ್ತು ಮಾಡುವ ತ್ಯಾಗಕ್ಕೆ ನಾಳೆ ನಿಮ್ಮ ಮಕ್ಕಳು ಉನ್ನತ ಸ್ಥಿತಿಗೆ ಬರುವುದು. ಮಕ್ಕಳೇ, ಯೆಹೋಶುವನು ಯುದ್ಧ ಮಾಡುವಾಗ ಮೋಶೆ ಕೈಗಳೆತ್ತಿದ ಹಾಗೆ ಈಗೋ ಈ ಮಕ್ಕಳು ಪ್ರಾರ್ಥಿಸುವುದರ ಜೊತೆಯಲ್ಲಿ ಸೇವಕರಾದ ನಾವು ಕೈಗಳೆತ್ತಿ ಮಕ್ಕಳನ್ನು ಆಶೀರ್ವದಿಸುತ್ತೇನೆ. ಈ ಮಕ್ಕಳು ತಗ್ಗಿನಲ್ಲಿ ಪ್ರಾರ್ಥನೆಯ ಯುದ್ಧ ಮಾಡುವಾಗ ಇವರಿಗೆ ಜಯ ಉಂಟಾಗಲಿ. ಇವರು ಅಮಾಲ್ಯಕರೊಂದಿಗೆ ಸೋತು ಹೋಗದಿರಲಿ. ಅದು ಮಾತ್ರವಲ್ಲ, ಊರು ಮೋಶೆಯ ಕೈಗಳು ಎತ್ತಿ ಹಿಡಿದ ಹಾಗೆ ದೇವರೇ ಯೆಹೋವನ ನಿವಾಸ ಸ್ಥಾನಕ್ಕಾಗಿ ಸೋಮೇದೆಯ ಕಾಣಿಕೆಗಳನ್ನು ಅರ್ಪಿಸಿ ನೀಲ ನೂಲು, ಧೂಮ್ರ ನೂಲು, ಬೆಳ್ಳಿ, ಬಂಗಾರ, ತಾಮ್ರ ಮತ್ತು ತೈಲ, ಅಭಿಷೇಕದ ತೈಲಗಳು, ನಿನ್ನ ಮಕ್ಕಳು ಕವಚಕ್ಕೆ ಬೇಕಾದ ರಕ್ತಗಳು ಸೋಮೇದಿಯ ಕೊಡುವುದ ಮೂಲಕವಾಗಿ
ದೇವರ ಮಕ್ಕಳಿಗೆ ದರ್ಶನವಾಗಲಿ. ಆದ ಮೂಲಕ ತಲೆಮಾರುಗಳಿಗೆ ದಿವ್ಯಾತ್ಮನಿಂದ ತುಂಬಿಸಿ ಅವರು ಜ್ಞಾನ, ವಿವೇಕ, ತಿಳುವಳಿಕೆ, ಚಿತ್ರವಿದ್ಯೆಗಳ ಜ್ಞಾನವುಳ್ಳವರಾಗಿ ತಲೆಮಾರುಗಳು ಮಾರ್ಪಡಲಿ. ಈ ವಾಕ್ಯ 100ರಷ್ಟು ಫಲ ಕೊಡಲಿ. ಒಂದು ಕೂಡ ಮುಳ್ಳುಗಿಡೆಯಲ್ಲಿ ಬಿದ್ದು ಹೋಗದಿರಲಿ, ಒಂದು ಕೂಡ ಬಂಡೆ ಮೇಲೆ ಬಿದ್ದು ಹೋಗದಿರಲಿ, ಒಂದು ಕೂಡ ದೇವರೇ ದಾರಿ ಮುಗ್ಗಿನಲ್ಲಿ ಬೀಳದಿರಲಿ. ಈ ವಾಕ್ಯ ಇದೇ ತರ ಮಕ್ಕಳು ಅರ್ಥ ಮಾಡಿ ದೇವರೇ ಎಲ್ಲರೂ ಮೋಶೆಯೊಂದಿಗೆ ಜಯ ಪಡೆದುಕೊಳ್ಳುವರಾಗಿರಲಿ. ಆರೋನೊಂದಿಗೆ ಹೂರಿನೊಂದಿಗೆ ಅವರು ಜಯ ಅನುಭವಿಸುವರಾಗಿರಲಿ. ಮಕ್ಕಳು ಕಷ್ಟಕ್ಕೊಳಪಡುವವರು, ರೊಟ್ಟಿ ಎಂಬ ಕೋಲನ್ನು ಮುರಿದು ಹಸಿವೆಯಲ್ಲಿ ಬಳಲುವರು ಅಂದ ಸ್ಥಿತಿಗೆ ಹೋಗುವರಾಗಿರಬೇಡಪ್ಪ. ಅದಕ್ಕೆ ಮುಂಚೆನೆ ಆಜ್ಞಾಶಾಸನಗಳಿಗೆ ಮುಖ್ಯ ಸ್ಥಾನ ಕೊಟ್ಟು, ಆಜ್ಞಾಶಾಸನಗಳು ಕೃಪಾಸನದಲ್ಲಿರಲಿಕ್ಕೆ ನಾನು ಅನುಮತಿ ಕೊಟ್ಟು, ಅದಕ್ಕೆ ಅವಕಾಶ ಕೊಟ್ಟು, ಆಜ್ಞಾಶಾಸನಗಳಿಂದಲೇ ದೇವರ ದರ್ಶನವನ್ನು ನಾನು ಪಡೆದುಕೊಳ್ಳುವನೇಕೆಂದು ಈ ಅನುಗ್ರಹ ಮಕ್ಕಳಿಗುಂಟಾಗಲಿ ಅಪ್ಪ. ಈ ವರ್ಷದ ಕ್ಲಾಸ್ ಪ್ರಾರಂಭಿಸಿದೆ. ಈ ಸಭೆಯಿಂದ ಮಕ್ಕಳು ಜ್ಞಾನಿಗಳು ಎದ್ದೇಳಲಿ, ವಿವೇಕಿಗಳೆದ್ದೇಳಲಿ, ಬುದ್ಧಿಶಾಲಿಗಳೆದ್ದೇಳಲಿ. ಈ ಸಭೆಯ ಮಕ್ಕಳು ದೇವರೇ ಹೆಚ್ಚಿನ ಅಂಗಗಳನ್ನು ಪಡೆದುಕೊಂಡು ಉನ್ನತ ಪೊಸಿಷನ್ಗಳಿಗೆ ಬರಲಿ, ಆಡಳಿತ ಮಾಡುವರಾಗಿರಲಿ. ಬಸಲೇನಿಗೆ ಕೊಟ್ಟ ದಿವ್ಯ ಜ್ಞಾನ ಮಕ್ಕಳಿಗೆ ಉಂಟಾಗಲಿ. ಅದಕ್ಕೆ ತಕ್ಕ ನಡವಳಿಕೆಗಳು ತಂದೆ ತಾಯಿಯವರಲ್ಲಿ ಉಂಟಾಗಲಿ. ದೇವರ ನಿವಾಸ ಸ್ಥಾನದ ಮೇಲೆ ಯಾವಾಗಲೂ ಮನಸ್ಸುಳ್ಳವರಾಗಿರಲಿ. ದೇವರ ನಿವಾಸ ಸ್ಥಾನಕ್ಕಾಗಿ ತೈಲಗಳು, ಅಭಿಷೇಕ ತೈಲಗಳು, ನೀಲ ನೂಲು, ಧೂಪರ ನೂಲು, ನಾನೇನು ಕೊಡಬೇಕೆಂಬುದನ್ನು ಮನಪೂರ್ವಕವಾದ ಮನಸ್ಸುಂಟಾಗಲಿ. ಅದರಿಂದಲೇ ತಲೆಮಾರುಗಳು ಗುರುತಿಸಲ್ಪಡಲಿ. ಯೇಸು ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.